ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸರಿಸುಮಾರು 10ಕ್ಕೂ ಹೆಚ್ಚು ದಿನ ಆಗೋಯ್ತು. ಇನ್ಫ್ಯಾಕ್ಟ್ ಇನ್ನೂ ಹೆಚ್ಚು ದಿನ, ಬಟ್ ಭಾರಿ ಪ್ರಮಾಣದಲ್ಲಿ ಸದ್ದು ಮಾಡ್ಲಿಕ್ಕೆ ಪ್ರಾರಂಭವಾಗಿ 10ಕ್ಕೂ ಹೆಚ್ಚು ದಿನ. 6,000 ಕೋಟಿಗೂ ಮಿಗಿಲಾದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನೋ ಆರೋಪ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿ ವಿರೋಧ ಪಕ್ಷಗಳು ನೇರವಾಗಿ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇವೆ. ಅಬಕಾರಿ ಸಚಿವರದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಒಂದೇ ರಾಗ. ಅಬಕಾರಿ ಸಚಿವರದ್ದು ನನ್ನ ಹೆಸರಿಲ್ಲ, ಆಡಿಯೋ ನಂದಲ್ಲ, ನಾನು ರಾಜೀನಾಮೆ ಕೊಡಲ್ಲ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮೌನ ರಾಗ. ಇಷ್ಟೆಲ್ಲದರ ನಡುವೆ ನಿನ್ನೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಗಳು ಆಗೋಯ್ತು ವಿರೋಧ ಪಕ್ಷದ ಕಡೆಯಿಂದ. ಇವತ್ತು ಬೆಳಗ್ಗೆ ಕೂಡ ಕಲಾಪ ಕೊನೆಯ ದಿನ, ಇವತ್ತೂ ಕೂಡ ಗದ್ದಲ ಗಲಾಟೆಗಳಾಗೋಯ್ತು. ಆದರೆ ಸರ್ಕಾರ ಯಾಕೋ ಜಪ್ಪಯ್ಯ ಅನ್ನೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅಬಕಾರಿ ಸಚಿವರ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಪ್ರಯತ್ನ ಕೂಡ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಇಷ್ಟೆಲ್ಲದರ ನಡುವೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸದೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಇಡೀ ಆರೋಪಕ್ಕೆ ಜಾತಿ ಕಾರ್ಡನ್ನು ಪ್ಲೇ ಮಾಡಿ ಒಬ್ಬ ದಲಿತ ಅನ್ನೋ ಕಾರಣಕ್ಕೆ ಅಬಕಾರಿ ಸಚಿವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಹೇಳಿಕೆ ಕೊಡ್ತಿರೋದು ಯಾರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಭ್ರಷ್ಟಾಚಾರಕ್ಕೆ ಜಾತಿ, ಮತ, ಪಂಗಡ ಇದೆಲ್ಲ ಯಾವಾಗಿಂದ ಶುರುವಾಯಿತು? ಪ್ರಶ್ನೆ ಕೇಳಬೇಕಲ್ವಾ? ಪ್ರಶ್ನೆ ಕೇಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನಿಮ್ಮ ಮುಂದೆ. ಹಂಗೆ ಇದೆಲ್ಲ ಬರೀ ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂಥೇಳಿ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಮನ್ರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ, ಬೆಳಕು ಚೆಲ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, JDSನ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಾಗೆ ನಮ್ಮ ಜೊತೆಯಲ್ಲಿ ಪುನೀತ್ ಇದ್ದಾರೆ. ಮತ್ತೋರ್ವ ದೂರುದಾರರು ನಿಮಗೆ ನೆನಪಿರ್ಬೋದು, ಇದೇ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣ ಅವರು ಕೂಡ ಲೋಕಾಯುಕ್ತ ತನಕ ಹೋಗಿದ್ರು. ಅವರು ನಮ್ಮ ಜೊತೆಯಲ್ಲಿ ಹಿಂದೆ ನಾವು ಇದೇ ವಿಚಾರವಾಗಿ ಚರ್ಚೆ ಮಾಡುವಾಗಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮೀನಾರಾಯಣ ಅವರು ಕೂಡ ಜಾಯಿನ್ ಆಗ್ತಾರೆ. ಮತ್ತೊಬ್ಬ ದೂರುದಾರ ಪುನೀತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಮೂವರೆಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ಆನ್ ದ ವೇ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಮಹೇಶ್ ಜಿ, ಆಯಿತು, ಭ್ರಷ್ಟಾಚಾರ ನೀವು ಆರೋಪ ಮಾಡಿದ್ರಿ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎಲ್ಲ ಮಾಡಿದ್ರಿ. ಈಗ ದಲಿತಾಸ್ತ್ರ ಪ್ರಯೋಗ. ಸರ್, ನಮ್ಮ ದೇಶದಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಯಾವುದಾದ್ರೂ ಇದೆ ಅಂದರೆ ಬಹುಶಃ ರಾಜಕಾರಣದಲ್ಲಿ ಜಾತಿ ಅಸ್ತ್ರ. ಈಗ ಉಪಮುಖ್ಯಮಂತ್ರಿಗಳು ಅದನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದೆ ವಿರೋಧ ಪಕ್ಷ ಅಂತ. ಕ್ಷಮೆ ಇರಲಿ, ನನ್ನ ವಾಯ್ಸ್ ಸರಿ ಇಲ್ಲ, ಅದ್ರ ಪ್ರಶ್ನೆಗಳು ಮಾತ್ರ ನಿಖರವಾಗಿರುತ್ತೆ. ಮಹೇಶ್ ಜಿ ನೋಡಿ, ಭಾಳ ದುರಂತ ಅಂದರೆ ತಾವೇನೀಗ ಒಂದು ಭ್ರಷ್ಟಾಚಾರ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಭಯಂಕರ ಪಿಡುಗು. ಈ ಭ್ರಷ್ಟಾಚಾರವನ್ನು ಆಮೂಲಾಗ್ರವಾಗಿ ಅದನ್ನು ಒಂದು ರೀತಿ ನಾವು ತೆಗೆದುಹಾಕಬೇಕಾಗಿರುವಂಥ ಭಾರತೀಯರ ಕರ್ತವ್ಯ ಕೂಡ. ಆದರೆ ದುರಂತ ಗೊತ್ತಿಲ್ಲಪ್ಪ, ವಿಧಾನಸೌಧ ಕಟ್ಟದಾಗಿಂದ ಕೆಂಗಲ್ ಹನುಮಂತವ್ರನಿಂದ ಶುರು ಆದಂಥದ್ದು ಭ್ರಷ್ಟಾಚಾರದ ಆರೋಪ ಇಲ್ಲಿ ತನಕ ನಡೀತಾ ಇರ್ತಕ್ಕಂಥದ್ದು. ಒಂದು ರಾಜಕೀಯ ಪಾರ್ಟಿಯಾಗಿ ಕಾಂಗ್ರೆಸ್ಗೆ ಒಂದು ಜನರ ಭಾವನೆ, ಸಂವೇದನೆ ಅರ್ಥ ಆಗದೆ ಇರೋ ಅಷ್ಟರ ಮಟ್ಟಿಗೆ ಇವತ್ತು ದಪ್ಪ ಚರ್ಮದಲ್ಲಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಅಂತಕ್ಕಂಥದ್ದು ಅದರ DNA ಭಾಗವೇ ಒಂಥರ ಕರಪ್ಷನ್ ಅಂತಕ್ಕಂಥದ್ದು. ಅದು ನೆಹರು ಕಾಲದಿಂದ ಹಿಡಿದು ಮೊನ್ನೆ ತನಕ, ಇವತ್ತು ತಿಮ್ಮಾಪುರ್ ತನಕ ಕೂಡ ಇದು ಅವರ ಒಂದು ರಾಜಕೀಯ ನೀತಿಯಾಗಿ ಮಾರ್ಪಾಡಾಗಿರುವಂಥದ್ದು. ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಎಸೆನ್ಸ್ ಏನಪ್ಪ ಅಂತಂದರೆ, ಕಾಂಗ್ರೆಸ್ದು ಮೊದಲನೇ ಎಸೆನ್ಸ್ ಏನಪ್ಪ ಅಂತಂದರೆ ಕರಪ್ಷನ್ ಅಂತಕ್ಕಂಥದ್ದು. ಇಲ್ಲ ಅಂದರೆ ಕಾಂಗ್ರೆಸ್ಸು ಈ ಮೀನನ್ನು ನೀರಿಂದ ತೆಗೆದು ಹೆಂಗೆ ವಿಲ್ಲ ಒದ್ದಾಡುತ್ತೆ ಆ ಥರ ಒದ್ದಾಡೋ ಅಂಶ. ಪ್ರಸ್ತುತ ಈ ವಿಷಯಕ್ಕೆ ಚರ್ಚೆ ಮಾಡೋಣ. ನೋಡಿ, ಇಂದೆಲ್ಲ ಪ್ರಕರಣಗಳು, ಒಂದು ಪ್ರಕರಣ ಇನ್ನೊಂದು ಪ್ರಕರಣಕ್ಕೆ ನಾ ಸಮ ಅಂತ ಹೇಳ್ತಿಲ್ಲ. ಅದು ಈಶ್ವರಪ್ಪನವರಿಂದ ಹಿಡಿದು ನಾಗೇಂದ್ರನಿಂದ ಹಿಡಿದು ಹಿಂದೆ ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ರು, ಅಂದರೆ ಕರಪ್ಷನನ್ನು ನಾನು ಮಾಡಿದ್ರೆ ಸರಿ, ನೀನು ಮಾಡಿದ್ರೆ ತಪ್ಪು, ನೀನು ಮಾಡಿದ್ರೆ ಸರಿ, ನಾನು ಮಾಡಿದೆ ಅಂತಲ್ಲ. ಅಂದರೆ ತೂತು ಮಹಿಮೆಯನ್ನು ಹೇಳಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ ಇಲ್ಲಿ. ಆದರೆ ಒಂದು ರಾಜಕೀಯ ಪಾರ್ಟಿಗೆ ಒಂದು ನಾಚಿಕೆ, ಮಾನ ಮರ್ಯಾದೆ ಇರಬೇಕಲ್ವಾ?
ಒಂದು ಅಕೌಂಟಬಿಲಿಟಿ ಅಂತಕ್ಕಂಥ ಸಮಾಜದ ಒಳಗಡೆ, ರಾಜ್ಯದ ಜನರ ಒಳಗಡೆ ನಾ ಹೇಳ್ತಕ್ಕಂಥದ್ದು ಇವ್ರು ಯಾರು ತಿಂದಿಲ್ಲ. ನಾನು ಹೇಳಿದಿರೋ ತಿಂದವನು ಯಾವನೋ ಒಬ್ಬ ಮೂರ್ಖ, ತಿಂದವನು ಯಾವನೋ ಒಂದು ಸಮಾಜ ದ್ರೋಹಿ ಆತ. ಆತ ತನ್ನ ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು 6,000 ಕೋಟಿ ತಿಂದಿದ್ದಾನೆ. ಗೊತ್ತಾಯ್ತಾನೆ. ಇವತ್ತು ಈ ದೇಶದ ಒಳಗಡೆ ಅನೇಕ ಪರಂಪರೆ ಇತ್ತು. ಒಂದು ಆರೋಪ ಬಂದ ಕೂಡಲೇ ನಾನು ಅದರಿಂದ ಆರೋಪದಿಂದ ಮುಕ್ತ ಆಗೋ ತನಕ ನಾನು ಸಾರ್ವಜನಿಕ ಬದುಕಿನಲ್ಲಿ ಇರಲ್ಲ ಅಂತ ಅನೇಕ ಜನ ಮೇಲ್ಪಂಕ್ತಿ ಹಾಕ್ಕೊಟ್ಟಿದ್ದಾರೆ. ಮೋದಿನೂ ಮಾಡಿಲ್ಲ ಅಂತ ತಿಮ್ಮಾಪುರಿ ಅವರೇ ಹೇಳ್ತಿದ್ದಾರೆ ಸರ್. ಮೋದಿ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಮೋದಿ ರಾಜೀನಾಮೆ ಕೊಡಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಮುಂದೆ ಮೇಲ್ಪಂಕ್ತಿ ಹಾಕೊಟ್ಟಂತ ಅಡ್ವಾಣಿ ಅವರು ಇದ್ದಾರೆ, ಅನೇಕ ಜನರು ಇದ್ದಾರೆ. ಈಗ ತಿಮ್ಮಾಪುರ್ ಅಂತ ವ್ಯಕ್ತಿ ತನಗೆ ಇನ್ನೇನು ಬಚಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಹೋದಾಗ ಎಲ್ಲಿಗೆ ಬಂದ್ರು? ಜಾತಿ ಕಾರ್ಡಿಗೆ ಬಂದ್ರು. ಯಾರು ಯಾವ್ದಾರು ಜಾತಿಯವರು, ಇಂಥ ಜಾತಿಯವರು ಭ್ರಷ್ಟಾಚಾರ ಮಾಡಿ ಅಂತ ಹೇಳಿದ್ರ? ದಲಿತರು ಹೇಳಿದ್ರ ತಿಮ್ಮಾಪುರಿಗೆ ಹೋಗ್ಬಿಟ್ಟು ಲಂಚ ಇಸ್ಕಂತ? ಆದ್ರೆ ನನಗಂತಕ್ಕಂಥದ್ದು ದಲಿತ ಅಂತಕ್ಕಂಥದ್ದು ಆ ಪದ ಇದೆಯಲ್ಲ, ಅದು ನಮ್ಮ ದೇಶದ ಒಂದು ಸರ್ವಮಾನ್ಯ ಶಕ್ತಿ ಬರ್ತಕ್ಕಂಥ ಒಂದು ಸಮಾಜದ ವ್ಯವಸ್ಥೆಯ ಭಾಗ. ಅದಕ್ಕೆ ಕರೆಕ್ಟ್ ಆಗಿ ಪ್ರಯೋಗ ಮಾಡಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದೆ ಬಿಜೆಪಿ ಅಂದ್ಬಿಟ್ರೆ ಮುಗಿದೋಯ್ತು, ದಲಿತರ ಬೆಂಬಲ ಸಿಕ್ಬಿಡುತ್ತೆ. ರಾಜೀನಾಮೆ ಇನ್ ಕೇಸ್ ಏನಾದ್ರು ಇಷ್ಟು ವಿಶ್ವಾಸ ಇದೆ, ಈ ದೇಶದ ಒಬ್ಬ ದಲಿತ ಕೂಡ ಅನ್ಯಾಯ, ಅಸತ್ಯ, ಲಂಚ, ಕೊಲೆ, ಮೋಸಗಾರರನ್ನ ಸಮರ್ಥಿಸ್ಕೊಳ್ಳೋದಿಲ್ಲ. ಅದು ಶ್ರೇಷ್ಠ ಪರಂಪರೆ ಇರ್ತಕ್ಕಂಥ ಒಂದು ಸಮುದಾಯ. ಅವ್ರು ಯಾಕ್ರಿ ತಿಮ್ಮಾಪುರ್ ಅಂತ ಭ್ರಷ್ಟನ್ನ ಸಮರ್ಥನೆ ಮಾಡ್ಕೊಳ್ತಾರೆ? ಬಿಡಿ ಸರ್, ಬಿಜೆಪಿ ದಲಿತ ವಿರೋಧಿಗಳು, ಮೇಲ್ಜಾತಿ ಪರವಾಗಿರೋರು, ಹಾಗಾಗಿ ದಲಿತ ಸಚಿವರು ನನ್ನ ಮಾತಲ್ಲ ಸರ್, ಡಿಸಿಎಂ ಅಲ್ಲ, ನಿಮ್ಮ ಮಾತಲ್ಲಮ್ಮ. ಕಾಂಗ್ರೆಸ್ಗೆ ಅವ್ರ ಹತ್ರ ಉಳ್ಕೊಂಡಿರ್ತಕ್ಕಂಥ ಒಂದು ಅಸ್ತ್ರ ಇದೊಂದೇನೆ. ಅವ್ರೇನ್ ಮಾಡ್ತಾ ಬಂದ್ರು? ಪ್ರತಿ ಇಷ್ಟು ವರ್ಷಗಳ ಕಾಲ ಈ ಎಲ್ಲ ವರ್ಗದವರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡ್ತಾ ಬಂದ್ರು. ಆದ್ರೆ ಇವತ್ತು ಅವ್ರಿಗೆ ಅರ್ಥ ಆಗಿದೆ ನಿಜವಾದಂತ ಸಂಗತಿ ಏನು ಅಂತ. ಆ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಜನಕ್ಕೆ ತಿರಸ್ಕಾರ ಮಾಡ್ತಿದ್ರೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ತಾ ಇಲ್ಲ. ಬಂದ್ಬಿಡೋಣ. ಸರ್ಕಾರ ಅವ್ರದೇ ಇರೋದು. ನಮ್ ಜೊತೆ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗಿದ್ದಾರೆ. ಕರಪ್ಷನ್ ವಿಚಾರದೊಳಗಡೆ ನೋಡಮ್ಮ, 6,000 ಕೋಟಿ ರೂಪಾಯಿನ ಯಾರು ಆರೋಪ ಮಾಡಿರೋಂಥದ್ದು? ಟೇಪ್ ಒಳಗಡೆ ಯಾರು ಬಂದಿರತಕ್ಕಂಥದ್ದು? ಅವರೊಬ್ರು ಆಯುಕ್ತರು, ಒಂದ್ರ ಮೇಲೆ ಅವ್ರ ಅಸೋಸಿಯೇಷನ್ ಅವ್ರು ಹೇಳಿರ್ತಕ್ಕಂಥದ್ದು. ಗೊತ್ತಾಯ್ತಾನೆ. ಇವತ್ತು ಅದು ಅಲ್ಲ ಅಂತೇಳಿ ಜನರ ಮಧ್ಯದಲ್ಲಿ ಒಂದು ಪರಿಹಾರ ಮಾಡಬೇಕಾಗಿರುವಂತ ಕೆಲಸ ಯಾರ್ದು? ಒಂದು ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ನಾ ಹೇಳ್ತೀನಿ ಕೇಳಿ, ಅರಳೋ ಮರಳೋ ಅಂತ ಆಗಿದೆ ಆ ವಯಸ್ಸಿಗೆ ಅವ್ರಿಗೆ. ಅವ್ರಿದ್ದಂತ ಸಂದರ್ಭದೊಳಗಡೆ ಈಶ್ವರಪ್ಪ ಅವ್ರ ಕೇಸ್ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತನಾಡಿದಂಥದ್ದು, ರಾಜ್ಯಪಾಲರ ವಿಚಾರ ಬಂದಂತ ಸಂದರ್ಭದಲ್ಲಿ ಅವ್ರ ವಿರೋಧ ಪಕ್ಷದ ನಾಯಕರಾದಾಗ ಅವ್ರು ಮಾತನಾಡಿದಂತ ಮಾತುಗಳು. ಅಂದ್ರೆ ಮನುಷ್ಯ ತಿಮ್ಮಾಪುರಿ ಅವ್ರಿಗೆ ಅರಳೋ ಮರಳೋ ಆಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರು. ಆಡಿಯೋಗಳ ವಿಚಾರ ಬಿಜೆಪಿ ಇದ್ದಾಗ ಬಂದಾಗ ಯಡಿಯೂರಪ್ಪನವ್ರು ಆನ್ ದ ಫ್ಲೋರ್ ಏನ್ ಹೇಳಿದ್ರು ಅವ್ರಿಗೆ ನೆನಪಿದೆ, ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ರಾಜೀನಾಮೆ ತಗೊಂಡಿಲ್ಲ. ಆಯ್ತು ಸರ್, ಚರ್ಚೆ ಮಾಡೋಣ. ಅದನ್ನ ಪ್ರಶ್ನೆ ಕೇಳೋಣ. ನಟರಾಜ್ ಗೌಡ್ರು ಏನಂತ ಹೇಳಿದ್ರೆ ಆಯ್ತು, ನಾನು ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ. ನಟರಾಜ್ ಗೌಡ್ರೆ, ತಿಮ್ಮಾಪುರಿ ಅವ್ರದ್ದು ಒಂದೇ ಮಾತು, ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಕೊಟ್ಟವರಲ್ಲಿ ಕೂತಿದ್ದಾರೆ. ನೇರವಾಗಿ ತಿಮ್ಮಾಪುರ ಸಾಹೇಬ್ರ ಹೆಸರು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರೋದು ಯಾರು? ಸರ್ಕಾರಿ ಅಧಿಕಾರಿಗಳು. ಅವ್ರು ಹೇಳ್ತಿರೋದು ಯಾರು? ಸಚಿವರು, ಸಚಿವರ ಪುತ್ರ. ಜೀವಂತವಾಗಿರೋ ದೂರುದಾರರು ಕೂತಿದ್ದಾರೆ. ಅಧಿಕಾರಿಗಳು ಕೇವಲ 3 ಜನ ಅಲ್ಲ ಸರ್, ಬ್ಯಾಕ್ ಟು ಬ್ಯಾಕ್. ಇವತ್ತು ಕೂಡ ಮಂಡ್ಯದಲ್ಲಿ ಒಬ್ರು ಅಮಾನತಾಗಿದ್ದಾರೆ, ಕೆಲವರು ಅಂಧರಾಗ್ತಿದ್ದಾರೆ. ಅಬಕಾರಿ ಇಲಾಖೆ ಇಷ್ಟೆಲ್ಲ ನಡೀತಿದ್ರು ಕೂಡ ಸಾಕ್ಷಿ ಕೇಳಿ ಅಂದ್ರೆ ಇನ್ನೆಲ್ಲಿಂದ ತರೋದು ಸರ್ ಸಾಕ್ಷಿನ? ಇಲ್ಲ, ಕರೆಕ್ಟ್. ಈಗ ಯಾರ ಮೇಲೆ ಸಾಕ್ಷಿ ಇತ್ತೋ ಆ ಅಧಿಕಾರಿ ಅಮಾನತ್ತು ಆಗ್ತಾರೆ, ಆ ಅಧಿಕಾರಿ ಜೈಲ್ಗೂ ಹೋಗ್ತಾರೆ, ಅಧಿಕಾರಿ ಮೇಲೆ ತನಿಖೆನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಯಾರು ಸಾಕ್ಷಿ ಇಲ್ಲದವೋ, ಈಗ ಬಿಜೆಪಿ ಗೊತ್ತಾ, ಬಿಜೆಪಿ ಅನ್ನೋದು ಒಂದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಕ್ಕೆ ಹೆಂಗೆ ಜನಕ್ಕೂ ಉತ್ತರ ಸಿಕ್ಕಿದೆ. ನೀವು ತಾಳ್ಮೆಯಿಂದ ಇರ್ರಿ, ನೀವು ತಾಳ್ಮೆಯಿಂದ ಬಿಜೆಪಿ ಕೇಳಿಸ್ಕೊಳ್ಳಿ. ನೀವು ಯಾಕತ್ತಾ, ತಾವು ಭ್ರಷ್ಟರು, ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಿ. ತಾವು ತಿಂದು ತೆಗೆದವರು, ಬಿಜೆಪಿ ರಾಜ್ಯವನ್ನು ಲೂಟಿ ಮಾಡಿ ತಮ್ಮ ಖಜಾನೆ ತುಂಬಿಸ್ಕೊಂಡಂತವ್ರು. ನೀವು ಬೇರೆಯವ್ರ ಮೇಲೆ ಅಲ್ಲ ರೀ. ಆ ಮಕ್ಕಳು ತಿನ್ನೋ ಆಹಾರ, ಆ ಮೊಟ್ಟೆ ಮೇಲೆ ಲಂಚ ಶಶಿಕಲಾ ಜೊಲ್ಲೆ ತಾಕತ್ತಾಗಿಲ್ಲ ನಿಮ್ಗೆಲ್ಲ. ನೀವೆಂತ ಭ್ರಷ್ಟರು, ಬೇರೆಯವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಾ ಅಂತ. ಆ PSI ಇಡೀ ರಾಜ್ಯದ ಯೋಜನೆ ಹಾಳು ಮಾಡಿದ್ರಿ. ಇಲ್ಲ ಬರ್ತೀನಿ, ಅಲ್ಗೂ ಬರ್ತೀನಿ.
ಇಡೀ ರಾಜ್ಯದ ಯುವ ಜನತೆಯ ಕನಸನ್ನ ಹಾಳು ಮಾಡಿದವರು PSI ಹಗರಣ ಮಾಡಿ ಲೂಟಿ ಹೊಡೆದು ತಮ್ಮ ಖಜಾನೆ ತುಂಬಿಸ್ಕೊಂಡ್ರು ನೀವು. ನಟರಾಜ್ ಗೌಡ್ರೆ, ನೀವು ರಾಜೀನಾಮೆ ಕೊಟ್ರ ಹಿಂದಿಂದೆ ಮಾತಾಡ್ತಿದ್ರೆ ಪ್ರಸ್ತುತ ಮಾತನಾಡಲಿಕ್ಕೆ ನಿಮ್ಮ ಹತ್ರ ವಿಚಾರ ಇಲ್ಲ ಅಂತ ಜನ ಡಿಸೈಡ್ ಮಾಡ್ತಾರೆ. ಪ್ರಸ್ತುತ ಹೇಳ್ತೀನಿ, ನಾವು ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ತನಿಖೆ ಮಾಡಕ್ ಸಿದ್ಧ ಇದೆ, ತನಿಖೆ ಮಾಡ್ತಾ ಇದೆ. ಯಾವ್ಯಾವ ಅಧಿಕಾರಿ ಲಂಚ ತೆಗೆದುಕೊಂಡ, ಯಾವ ಅಧಿಕಾರಿ ಭಾಗಿಯಾಗಿದ್ದಾನೆ, ಯಾವ ಅಧಿಕಾರಿ ಲೂಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕಾರ್ಯಕ್ರಮ ಆಗುತ್ತೆ. ಸಚಿವನ ಮಗನ ಹೆಸರು ಪದೇ ಪದೇ ದೂರುದಾರರು ಹೇಳ್ತಾ ಇರ್ಬೇಕಾದ್ರೆ ಮುಖ್ಯಮಂತ್ರಿ ಹೆಸರು, ಮುಖ್ಯಮಂತ್ರಿ ಮಗನ ಹೆಸರು ಪದೇ ಪದೇ ದೂರುದಾರರು ಅಧಿಕಾರಿಗಳ ಬಾಯಲ್ಲಿ ಬರ್ತಿರ್ಬೇಕಾದ್ರೆ ನೀವು ಬರೀ ಅಧಿಕಾರಿಗಳನ್ನ ತನಿಖೆ ಮಾಡ್ತೀವಿ, ಅಧಿಕಾರಿಗಳನ್ನ ನಾವು ಶಿಕ್ಷೆ ಮಾಡ್ತೀವಿ ಅಂದ್ರೆ ಮುಖ್ಯಮಂತ್ರಿಗಳು, ಅಬಕಾರಿ ಸಚಿವರು, ಅವರ ಪುತ್ರರು ಪ್ರಶ್ನಾತೀತರ, ಅವರು ಯಾವುದೇ ರೀತಿ ತನಿಖೆಗೆ ಒಳಪಡ್ಲಿಕ್ಕೆ ಏನಾದ್ರೂ ಇಮ್ಯುನಿಟಿ ಇದೆಯಾ ಅವ್ರಿಗೆ? ಯಾರು ಪ್ರಶ್ನಾತೀತರಲ್ಲ. ಯಾರು ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡ್ಬೇಕಾದ್ರೆ ತಮ್ಮ ಹತ್ರ ಏನು ಸಾಕ್ಷ್ಯ ಇರ್ತವಲ್ಲ, ಹೆಂಗೆ ಅಧಿಕಾರಿ ಮೇಲೆ ಏನ್ ಸಾಕ್ಷ್ಯ ಕೊಟ್ರಲ್ಲ, ಒಬ್ಬ ಅಧಿಕಾರಿ ಲಂಚ ತಗೋತಾ ಇರೋದು ಹೆಂಗ್ ಸಾಕ್ಷ್ಯ ಕೊಟ್ರಲ್ಲ, ಹೆಂಗೆ ಆಡಿಯೋ ವಿಡಿಯೋ ಕೊಟ್ರಲ್ಲ, ಅದೇ ರೀತಿಯಾಗಿ ಯಾವುದೇ ಶಾಸಕ ಆಗ್ಲಿ ಯಾವುದೇ ಸಚಿವ ಆಗ್ಲಿ ಅವ್ರ ಮೇಲೆ ನಿಮ್ಮ ಹತ್ರ ಸಾಕ್ಷ್ಯ ಇದೆ ಅಂತ ತಗೊಂಡು ದೂರು ಕೊಟ್ರೆ ನಾವಿದ್ದೀವಿ ತನಿಖೆ ಮಾಡ್ಸಕ್ಕೆ ರಾಜ್ಯ ಸರ್ಕಾರ. ಬಿಜೆಪಿ ತರ ಕಳ್ಳಾಟ ಆಡೋದಿಲ್ಲ, ಬಿಜೆಪಿ ತರ ಕಳ್ಳರ ಜೊತೆ ಕೈ ಜೋಡಿಸಲ್ಲ, ಬಿಜೆಪಿ ತರ ಲೂಟಿ ಮಾಡಲ್ಲ, ಬಿಜೆಪಿ ತರ ಲೂಟಿ ಮಾಡಿ ಖಜಾನೆ ತುಂಬಿಸ್ಕೊಳ್ಳಲ್ಲ, ರಾಜ್ಯವನ್ನ ಖಾಲಿ ಮಾಡಿ ಬಿಜೆಪಿ ಮನೆ ತುಂಬಿಸ್ತಾರಲ್ಲ ಆ ರೀತಿ ಮಾಡಲ್ಲ. ವಿರೂಪಾಕ್ಷ ಬಿಜೆಪಿ ಮೇಲೆ ಆಸ್ಕೆ 8 ಕೋಟಿ ರೂಪಾಯಿ ಹಣ ಮಾಡಿಕೊಂಡು ಮಲಗಿದ್ರಲ್ಲ, ಆ ರೀತಿ ಮಾಡಲ್ಲ. ಅಶ್ವಿನ್ ಅವ್ರ ಮಾತ್ರ ಇಬ್ಬರಿಗೂ ಮನವಿ ಪರ್ಸನಲ್ ರಿಕ್ವೆಸ್ಟ್. ನಟರಾಜ್ ಗೌಡ್ರೆ, ಮಹೇಶ್ ಜಿ, ಇವತ್ತು ನನ್ ಗಂಟ್ಲು ಸರಿ ಇಲ್ಲ, ಹಾಗಾಗಿ ನನಗೆ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ. ಅಶ್ವಿನ್ ಅವರೇ, ಸಾಕ್ಷ್ಯ ಕೇಳ್ತಾ ಇದ್ದಾರೆ, ಒಬ್ಬ ದೂರುದಾರರು ಹೇಳ್ತಾರೆ, ಪಾಪ ಲೈಸೆನ್ಸ್ಗಾಗಿ ಮನವಿ ಇಟ್ಟವರು ಮಂಡ್ಯದಲ್ಲಿರ್ತಕ್ಕಂಥ ಉಪಾಯುಕ್ತರಾದ, ಅಬಕಾರಿ ಇಲಾಖೆ ಉಪಾಯುಕ್ತರಾದ ನಾಗಶೇನ ಇವತ್ತು ಅವರು ಅಮಾನತ್ಗೊಂಡಿದ್ದಾರೆ. ಅವ್ರು ಹೇಳ್ತಾರಂತೆ, ಲೈಸೆನ್ಸ್ ಬೇಕು ಅಂದ್ರೆ ನಿಮ್ಮೂರಿನ ಕುರುಬ ಮುಖಂಡನನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ ಅಥವಾ ಅವ್ರ ಮಗನನ್ನೋ ಭೇಟಿಯಾಗು. ಉಸ್ತುವಾರಿ ಸಚಿವರಿದ್ದಾರೆ ಯಾರು, ಚಲವರಾಯಸ್ವಾಮಿ, ಅವ್ರ ಹತ್ರಕ್ಕೆ ನೀನು ಒಕ್ಕಲಿಗ ಸಮುದಾಯದ ಮುಖಂಡರನ್ನು ಕರ್ಕೊಂಡು ಚಲವರಾಯಸ್ವಾಮಿ ಅವರನ್ನ ಮೀಟ್ ಆಗು, ಲೈಸೆನ್ಸ್ ಆಗತ್ತೆ. ಅಂದ್ರೆ ಭ್ರಷ್ಟಾಚಾರ ನಾವು ದುಡ್ಡಲ್ಲಿ ಮಾತ್ರ ನೋಡಿದ್ವಿ ಸರ್, ಇಲ್ಲಿ ಜಾತಿ ಭ್ರಷ್ಟಾಚಾರ ನಡೀತಿದೆ, ಜಾತಿ ಭ್ರಷ್ಟಾಚಾರ. ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಾತಿ ರಾಜಕಾರಣದ ಮೇಲೆ ಆಡ್ತಾ ಇದೆ. ಇವತ್ತು ಶಿಸ್ತಿರೋಂಥ ಯುವಕರು ಒಂದು ಬಿಸ್ನೆಸ್ ವ್ಯಾಪಾರಕ್ಕೆ ತೊಡಗಿಸ್ಕೊಳ್ಳೋ ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಅಧಿಕಾರಿಗಳು ಕಿತ್ಕೊಳ್ತಿದ್ದಾರೆ. ಏನಕ್ಕೆ ಅಂದರೆ ಪಕ್ಷದಲ್ಲಿರುವಂಥ ಸಚಿವರುಗಳು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಹಣ ಬೇಕು. ಸ್ಮಿತಾ ಅವರೇ, ಒಂದು 2.5 ವರ್ಷ 800 ಚಿಲ್ಲರೆ ದಿವಸಗಳಾಯಿತು, ಒಂದು ದಿನನೂ ಕಾಂಗ್ರೆಸ್ ಒಂದು ಯಾವ್ದಾದ್ರು ಒಂದು ಅಭಿವೃದ್ಧಿ ಪರವಾಗಿ ಯಾವತ್ತಾದ್ರೂ ಚರ್ಚೆಗೆ ಬರ್ತಾ ಇದೀವಾ ಮೇಡಮ್? ಪ್ರತಿದಿನ ಭ್ರಷ್ಟಾಚಾರದ ವಿಚಾರವಾಗಿಯೇ ಚರ್ಚೆಗಳಾಗ್ತಿದೆ ಹೊರತು ಒಂದ್ ಸಿಂಗಲ್ ಡೇ ಇವ್ರು ಹೇಳ್ತಿದ್ದಾರೆ, ನಟರಾಜ್ ಗೌಡರು ಹೇಳ್ತಿದ್ದಾರೆ, ನಾವು ಸಿದ್ಧರಿದ್ದೀವಿ ತನಿಖೆ ಮಾಡಲಿಕ್ಕೆ. ಆಗಸ್ಟಿಂದ ಬೇಕಾ ಸ್ವಾಮಿ ಕಾಂಗ್ರೆಸ್ ಅವರು ತನಿಖೆ ಮಾಡಿಸ್ಲಿಕ್ಕೆ? ಪುನೀತ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಖುಷಿಯಾಗಿ ನಾನು ಶಿಸ್ತಾಗಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೊರಟಂಥ ವ್ಯಕ್ತಿಗೆ ನಿನ್ನ ಶಿಸ್ತಾಗಿ ನಮಗೆ ದುಡ್ಡು ಕೊಡೋ ಅಂತ ನೀವು ಕೂರ್ತೀರಾ ಅಂತ ಅಂದರೆ ನಿಮ್ಗೆ ನಾಚಿಕೆ ಆಗಲ್ವಾ? ಇವತ್ತು ಆ ಸಚಿವಾಲಯಕ್ಕೆ ಇವತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಕೇಳ್ತಾ ಇದ್ದೀವಿ, ಕಮಿಷನರ್ ಕೇಳ್ತಿದ್ದೀವಿ, ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಲೆಟರ್ ಬರೀಬೇಕು? ತನಿಖೆ ನಡೆಸಿ ರೀ, ನೀವೆಲ್ಲರೂ ಇರೋದು ಜನ ಕಟ್ಟೋಂಥ ತೆರಿಗೆ ಹಣದಲ್ಲಿ ನೀವೆಲ್ಲ ಸಂಬಳ ತಗೊಳ್ತಿದ್ದೀರಾ. ಕಂಚಿತ ಒಂದು ವ್ಯಕ್ತಿಗೆ, ಒಬ್ಬ ಒಳ್ಳೆ ವ್ಯಕ್ತಿ ತನಿಖೆ ನಡೆಸ್ರಿ ಅಂತ ಕೇಳ್ತೀರ, ನೀವು ಮಾಡಲ್ಲ ಅಂತಂದರೆ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ? ಜನತಾ ದರ್ಶನ ಬಿಡಿ ಇವ್ರು ಮರ್ತೋದ್ರು, ಗ್ರಾಮ ವಾಸ್ತವ್ಯ ಬಿಡಿ ಮರ್ತೋದ್ರು, ಪ್ರತಿಯೊಂದು ವಿಚಾರದಲ್ಲೂ ಸ್ಮಿತಾ ಅವರೇ ನಾನು ಇವತ್ತು ಇದೊಂದು ವಿಚಾರ ಕೇಳ್ತಿಲ್ಲ. ಕೃಷಿ ಇಲಾಖೆ ತಗೊಳ್ಳಿ, ಸಾರಿಗೆ ಇಲಾಖೆ ತಗೊಳ್ಳಿ, ವಸತಿ ಇಲಾಖೆ ತಗೊಳ್ಳಿ, ಆರೋಗ್ಯ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಮಾಡ್ತಿರೋದು ಅಧಿಕಾರಿಗಳು, ಸಚಿವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಅಧಿಕಾರಿಗಳು ಏನಕ್ಕೆ ಮಾಡ್ತಿದ್ದಾರೆ ನೀವು? ಸಚಿವರಿಗೆ ಇದು ಸಂಬಂಧಪಟ್ಟಿದ್ದಲ್ಲ, ಸಚಿವರ ಗಮನಕ್ಕೆ ಬರ್ತಾ ಇಲ್ಲ, ಸಚಿವರಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಇರೋದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಒಬ್ಬರನ್ನ ಕೇರಳಕ್ಕೆ ಇನ್ಚಾರ್ಜ್ ಹಾಕಿದ್ದಾರೆ, ಒಬ್ಬರನ್ನ ಅಸ್ಸಾಂಗೆ ಹಾಕಿದ್ದಾರೆ. ದುಡ್ಡು ಬೇಕು, ಈ ದುಡ್ಡು ವಸೂಲಿ ಎಲ್ಲಿಂದ ಮಾಡಬೇಕು? ಅಧಿಕಾರಿಗಳು ಥ್ರೂ ಮಾಡಬೇಕು. ಅಧಿಕಾರಿಗಳು ಏನ್ ಮಾಡಬೇಕು? ಭ್ರಷ್ಟಾಚಾರ ಕಿಳಿಬೇಕು. ಅವನು ಒಳ್ಳೆಯವನೋ ಕೆಟ್ಟವನೋ ಏನೋ ಒಬ್ಬ ಶಿಸ್ತಿನ ಮಾಡೋ ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀವು ಬಿಡಲ್ಲ ಅಂತ ಅಂದ್ರೆ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ನ ಪಕ್ಷದ ಮನಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ? ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಯವರು ಜಾತಿ ತಗೊಂಡ್ ಬರ್ತೀರಾ? ನೀವು ಒಬ್ರು ಸೀಸನ್ಡ್ ಪೊಲಿಟಿಷಿಯನ್ ಆಗಿ ಈ ಹೇಳಿಕೆನ ಇವತ್ತು ನೀವು ಮಾಧ್ಯಮದ ಮುಂದೆ ಕೊಡಬಾರ್ದಿತ್ತು. ಯಾಕೆಂದ್ರೆ ಯಂಗ್ಸ್ಟರ್ಸ್ ನಿಮ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಈ ಕಿತ್ತೋದ ಜಾತಿ ರಾಜಕಾರಣನ ಯಂಗ್ಸ್ಟರ್ಸ್ ಧಿಕ್ಕರಿಸಿದ್ದಾರೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಸ್ಮಿತಾ ಅವರೇ ನೋಡಿ, ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಅಧಿಕಾರಿಗಳು
ಸ್ಟ್ರಿಕ್ಟ್ ಯಾಕಿರಲ್ಲ, ಬಿಗಿ ಯಾಕಿರಲ್ಲ? ಸಚಿವರುಗಳನ್ನ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊ ಬನ್ನಿ ಅಂದ್ರೆ ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ? ಒಂದೊಂದು ಪೋಸ್ಟಿಂಗ್ ನೀವು ಫಿಕ್ಸ್ ಮಾಡಿ ಇಟ್ಟಿದ್ದೀರಾ. ಇನ್ಸ್ಪೆಕ್ಟರ್ಗೆ, ಡಿಸಿಪಿಗೆ, ಕಮಿಷನರ್ಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ, ಇಬ್ಬರು ದೂರುದಾರರು ನಮ್ ಜೊತೆಯಲ್ಲಿ ಇಲ್ಲ ಸಾಕ್ಷ್ಯ ಕೇಳ್ತಾ ಇದ್ರು ಸರ್. ಇಬ್ರು ಶಿಸ್ತಾಗಿ ಹೋಗ್ಬಿಡ್ತಿಲ್ಲ ಅಂತ ನಿಮ್ಗೆ ಯಾವ ಸರ್ಕಾರ ನಡೆದಿದ್ದೀರಾ ಕಾಂಗ್ರೆಸ್ ಅವರು? ಇಬ್ಬರು ದೂರುದಾರರು ನಮ್ಮ ಜೊತೆಯಲ್ಲಿ ಲೈವ್ ಅಲ್ಲಿ ಇದ್ದಾರೆ. ನಟರಾಜ್ ಗೌಡ್ರೆ, ಸಾಕ್ಷ್ಯ ಕೇಳ್ತಾ ಇದ್ದ ಸಚಿವರ ಗಮನಕ್ಕೂ ಕೂಡ ಇದು ಬರ್ಲಿ ಅಂತ ಹೇಳಿ ಇಬ್ಬಿಬ್ಬರು ದೂರುದಾರರನ್ನು ಕೂಡಿಸ್ಕೊಂಡಿದೀವಿ. ಪುನೀತ್ ಅವರೇ, ಒಂದು ಜಾತಿ ಹೆಸರಲ್ಲಿ ಭ್ರಷ್ಟಾಚಾರ, ಇನ್ನೊಂದು ಹಣದ ವಿಚಾರದಲ್ಲಿ ಭ್ರಷ್ಟಾಚಾರ. ಅದೇನೋ ಪುಣ್ಯಾತ್ಮ ಲಂಚ ಕೇಳೋ ಅಧಿಕಾರಿ ಗಾಂಧೀಜಿ ಅವ್ರ ಮೇಲೆ ಆಣೆ ಇಡ್ತಾನಂತೆ ಸರ್. ಗಾಂಧೀಜಿ ಮೇಲೆ ಆಣೆ, ನೀನ್ ದುಡ್ಡು ಕೊಡು ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನಂತೆ. ಪಾಪ ಕಾಂಗ್ರೆಸ್ನವರು ಗಾಂಧಿ ಹೆಸರು ಉಳ್ಸಕ್ ಹೋರಾಟ ಮಾಡ್ತಿದ್ದಾರೆ. ಎನಿವೆ, ಅದ ನಾನು ಪ್ರಶ್ನೆ ಕೇಳ್ತೀನಿ ಕಾಂಗ್ರೆಸ್ನವ್ರಿಗೆ. ಬಟ್ ಹಣ ಜಾತಿ ಆದ್ಮೇಲೆ ತಾಯಿ ವಿಚಾರಕ್ಕೂ ಬರ್ತಾರಂತೆ ಸರ್, ಹೌದಾ? ಮೇಡಮ್, ಏನು ಅಂತಂದ್ರೆ ಈಗ ಮಾಧ್ಯಮದಲ್ಲಿ ಅವ್ರು ಹೇಳಿದ್ರು, ಮಾಧ್ಯಮದಲ್ಲಿ ಬಿತ್ತರ ಆಯಿತು. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಬಂದು ಲೈಸೆನ್ಸ್ಗೆ ತಪ್ಪೊಪ್ಪಿಗೆ ಪತ್ರಕ್ಕೆ ಪ್ರೆಷರ್ ಆಗ್ತಾ, ನಾನೇನು ಮಾಡಿದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟೆ, ಕಮಿಷನರ್ಗೆ ದೂರು ಕೊಟ್ಟೆ, ಸೆಕ್ರೆಟರಿ ಅವ್ರಿಗೆ ದೂರು ಕೊಟ್ಟೆ, ಎಲ್ಲರಿಗೂ ದೂರು ಕೊಟ್ಟೆ. ದೂರು ಕೊಟ್ಟಾದ್ಮೇಲೆ ನನ್ನ ತಾಯಿದ ಸೈನ ಫೋರ್ಜರಿ ಮಾಡಿ ಅದೇ ತಪ್ಪೊಪ್ಪಿಗೆ ಪತ್ರ ಅವತ್ತು ಮೀಡಿಯಾದಲ್ಲೆಲ್ಲ ಬತ್ತು. ತಪ್ಪೊಪ್ಪಿಗೆ ಪತ್ರ ತಗೊಬಂದು ಸೈನ್ ಹಾಕು ಅಂತ ನಾನು ನಿರಾಕರಿಸಿದೆ. ಮಂತ್ಲಿ ಕೇಳ್ದ, ಮಂತ್ಲಿ ಕೊಟ್ಟಿಲ್ಲ, ಮೀಡಿಯಾದಲ್ಲೆಲ್ಲ ಪ್ರಸ್ತಾಪ ಆಯಿತು. ಅದೇ ತಪ್ಪೊಪ್ಪಿಗೆ ಪತ್ರ ನಮ್ಮ ತಾಯಿಯವ್ರ ಸೈನ್ ಹೆಂಗೆ ಬತ್ತು? 9:30 ಬಂದರು ನಿಮ್ಮ ಅಧಿಕಾರಿಗಳು. 9:30 ಬಂದರು. 9:30 FIR ಮಾಡಿದ್ದೀನಿ ಅಂತಂತಾರೆ. 9:30 ಅವ್ರು ಆಗಲೇ ಜೀಪ್ ಎತ್ಕೊ ಹೋದ್ರು. ಒಬ್ಬ ಮಹಿಳೆನ ಅರೆಸ್ಟ್ ಮಾಡಬೇಕು ಅಂತಂದರೆ BNS ಆ್ಯಕ್ಟ್ ಪ್ರಕಾರ ಒಬ್ಬ ಮಹಿಳಾ ಸಿಬ್ಬಂದಿ ಇರಬೇಕು. ಎಲ್ಲಿತ್ತು ಮಹಿಳಾ ಸಿಬ್ಬಂದಿ? ನಿಮ್ಮ ಕಮಿಷನರ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಒಂದು 15A ಕೇಸು ಬಿಡಪ್ಪ ಅಂತಾರೆ. ನನ್ನ ತಾಯಿದು ಸ್ವಾಮಿ, ನನ್ನ ತಾಯಿಗೆ ಧೋರಣೆ ಆಗೈತೆ, ನನ್ನ ತಾಯಿಗೆ ಧೋರಣೆ ಆಗೈತೆ. ಯಾರು ಕೇಳೋದು? ಈಗ ಅವ್ರ ಮನೆಯವ್ರಿಗೂ ಅದೇ ರೀತಿ ಪೆನ್ ಡ್ರೈವ್ ಸಮೇತ, ದಾಖಲೆ ಸಮೇತ, ವ್ಯಕ್ತಿ ಬಂದ ಸಮೇತ ನಂದ ಸಣ್ಣದ CCTV ಫುಟೇಜ್ ಎಲ್ಲ ತಗೊಂಡು ಕೊಟ್ಟಿದ್ದೀನಿ. ಆಫ್ಟರ್ ಆಲ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡಕ್ಕೆ 6 ತಿಂಗಳಿಂದ ಆಗಿಲ್ವಲ್ಲ? ಇದು ಯಾವ ಸರ್ಕಾರ ಸರ್ ಇದು? ತನಿಖೆಗೆ ಅಶ್ವಿನ್ ಅಬಕಾರಿ ನಮ್ಮನೆಗೆ ಬಂದಿಲ್ಲ ಸರ್ ಲಂಚ, ನಮ್ಮನೆಗೆ ಲಂಚ ಬಂದಿಲ್ಲ. ನನ್ನ ವೈಯಕ್ತಿಕ ನಟರಾಜ್ ಗೌಡ್ರೆ ತಾಳ್ಮೆ ನಿಮಗೇನು ತಾಳ್ಮೆ ಅವರು ದೂರುದಾರರು ಬಂದಿದ್ದಾರೆ, ಅವ್ರ ತಾಯಿ ಅರೆಸ್ಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ ಭಯನ. ನೀವು ಟಾರ್ಗೆಟ್ ಬಿಜೆಪಿ ನೀವೇನು ಹೇಳಿದ್ರು, ನಾನ್ ಕಿಚ್ಚಿಲ್ಲ, ಬೇರೆಯವ್ರಿಗೂ ಕಿಚ್ಲಿಕ್ಕೆ ಅವಕಾಶ ಕೊಡಲ್ಲ. ಕೇಳಿಸ್ಕೊಳ್ಳಿ ಸರ್, ಅಬಕಾರಿ ಇಲಾಖೆ ಹೌದು, ಅಬಕಾರಿ ಇಲಾಖೆ ಕೇಳಿಸ್ಕೊಳ್ಳಿ, ಹೌದು ನೀವು ಡಿಸೈಡ್ ಮಾಡಿ, ನೀವು ಅಬ್ಜೆಕ್ಟ್ ಮಾಡಿ, ಅದೆಲ್ಲ ಅಬ್ಜೆಕ್ಟ್ ಪುನೀತ್ ಅವರೇ ಒಂದ್ ನಿಮಿಷ ಇರಿ. ನಟರಾಜ್ ಗೌಡ್ರೆ, ಇಲ್ಲಿ ಯಾರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇಲ್ಲ.
PCR ಲಕ್ಷ್ಮೀನಾರಾಯಣ ಅವ್ರು ಮಾತ್ರ ಆನೇರ್. ಮತ್ತೊಮ್ಮೆ ಹೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ಅದು ಅಬಕಾರಿ. ನೀವು ಕೇಳಿಸ್ಕೋಬೇಕು ಸರ್, ನಿಮ್ಮ ಮೈಕ್ ಆಫ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿಗೆ ತರಬೇಡಿ. ನನಗೆ ಅದು ಇಷ್ಟನೂ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ನೀವು ಸರ್, ಮಾತಾಡಿದ್ರೆ ನಾವು ಮಾತಾಡೋದು ಯಾಕೆ? ನೀವು ಕೇಳಿಸ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ಕೇಳಿಸ್ಕೊಳ್ಳಿ ಆಯ್ತಾ ಇದ್ರೆ ನೀವು ನಮ್ಮ ಮಾತ್ರ ನಾವು ಕೇಳ್ತೀರಾ? ನಾನು ಹೇಳ್ತಿರೋದು ದೂರುದಾರರು ಕೊಡ್ತಾ ಇರುವ ದೂರು ಅಬಕಾರಿ ಇಲಾಖೆ ಹೌದೋ ಇಲ್ವೋ ನೀವು ಕೇಳಿಸ್ಕೊಳ್ಳಿ. ಅಲ್ಲ ಅಂತಂದ್ರೆ ನೀವು ಅಬ್ಜೆಕ್ಟ್ ಮಾಡಿ. ಅಬಕಾರಿ ಇಲಾಖೆದು ಅದಕ್ಕೆ ತಿಮ್ಮಾಪುರಿ ಏನ್ ಸಂಬಂಧ? ನೀವು ಪೂರ್ತಿ ಓದ್ಬಿಡ್ತಾರೆ. ಕೇಳಿಸ್ಕೊಳ್ಳಿ ಸರ್, ನಾನು ಅಷ್ಟೇ ಕೇಳಿಸ್ಕೊಳ್ತಿರೋದು, ನಾನು ಅಷ್ಟೇ ರಿಕ್ವೆಸ್ಟ್. ಪೂರ್ತಿ ಕೇಳಿಸ್ಕೊಳ್ಳಿ. ಆ ದೂರು ಮಹೇಶ್ ಗೌಡ್ರೆ ಕಾಮ್ ಡೌನ್. ಲೋಹಿತ್ ನೀವು ಸಮಾಧಾನವಾಗಿ ನಮ್ಗೆ ಅವಕಾಶ ಕೊಡಿ ಮಾತಾಡಕ್ಕೆ. ನಿಮಗೆ ನಾನು ಹೇಳ್ತಿದ್ದೀನಿ, ಪುನೀತ್ ಅವರು ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ಕಾಮ್ ಡೌನ್ ಅಂಡ್ ಲಿಸನ್. ಪುನೀತ್ ಅವರ ದೂರು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ವೋ ಇಲ್ವೋ ಕೇಳಿಸ್ಕೊಂಡ್ಬಿಡೋಣ. ಕೇಳಿಸ್ಕೊಂಡ್ಮೇಲೆ ನೀವೇ ಮಾತಾಡಿ, ಕಿರ್ಚೋದು ಯಾಕೆ? ಲೆಟ್ ಹಿಮ್ ರೀಡ್ ಔಟ್. ಅದು ಅಬಕಾರಿ ಇಲಾಖೆ ಹೌದೋ ಅಲ್ವೋ ಹೇಳಿ ಸರ್. ನೀವೇ ಮಾತಾಡಿ, ಫಸ್ಟ್ ಕೇಳಿಸ್ಕೊಳ್ಳಿ. ಹೇಳಿ ಪುನೀತ್ ಅವರೇ. ಎಲ್ಲ ಇಲಾಖೆ ಅಬಕಾರಿ ಸಚಿವರಿಗೂ ಸುಧಾ ಕಾರ್ಯದರ್ಶಿಯವ್ರಿಗೂ, ಅಬಕಾರಿ ಕಾರ್ಯದರ್ಶಿಯವ್ರಿಗೂ, ಮಾನ್ಯ ಶಾಲಿನಿ ರಜನೀಶ್ ಅವ್ರಿಗೂ ವಿಡಿಯೋ ಪೆನ್ ಡ್ರೈವ್ ಸಮೇತ ಕೊಟ್ಟಿದ್ದೀನಿ. ಮೊನ್ನೆ ಈಗ 3-4 ಡೇಸ್ ಬ್ಯಾಕ್ ಹೋಗಿದ್ದೀನಿ ಯಾವುದಕ್ಕೆ, ಕಮಿಷನರ್ ಆಫೀಸ್ಗೆ. 15A ಅಲ್ಲಪ್ಪ, ಬಿಟ್ಬಿಡಪ್ಪ, ಯಾಕಪ್ಪ ಅಂತಂತಾರೆ. 15A ಅವರೇ ಅವ್ರ ಮನೇಲಿರೋ ಒಂದು ಮಹಿಳೆಗೆ 15A ಫೋರ್ಜರಿ ಸೈನ್ ಮಾಡಿ ಹಾಕಿದ್ರೆ ಅದೇ ಅಧಿಕಾರಿ ಬಿಡ್ತಿದ್ರಾ? 15A ಬಿಡಿ ಅಂತಾರೆ. ಆಯ್ತು ಮೇಡಮ್, ಒಂದು ನಿಮಿಷ. ಈಗ DC ಸಸ್ಪೆಂಡ್ ಆದ್ರಲ್ಲ ನಾಗಶಯನ ಅಂತ ಇವ್ರು ಹೇಳ್ತಾರಲ್ಲ, ಒಂದು ಲೈಸೆನ್ಸ್ಗೆ 7 ದಿನದಲ್ಲಿ ಅನುಮೋದನೆ ಮಾಡ್ಕೊಡ್ಬೇಕು. ಇವರು ಸರ್ಕಾರ 4,60,60,000 ರೂಪಾಯಿ ಇತ್ತು, 1:2 ಮಾಡ್ತು ಫೀಸು, ಓಕೆ ಒಪ್ಕೊಳ್ಳುವ. ನಾವು ಅದೇ ರೀತಿ ಎಕ್ಸ್ಪೆಂಡ್ ಕೇಳ್ತೀವಿ, ನಮಗೂ ಸಣ್ಣದು ಆವರಣ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀವಿ. 2 ತಿಂಗಳಾದ್ರೂ ಇವತ್ತವರೆಗೂ ಅಪ್ಲಿಕೇಶನ್ ಆಗಿಲ್ಲ. ಕಮಿಷನರೇ DC-ಗೆ ಪತ್ರದಲ್ಲೇ ಏನ್ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ. ಅಪಕ್ವವಾಗಿದೆ ಅಂತ ಹೇಳ್ತಾರೆ. ಇದೇ ನಾಗಸೇನಾ DC ಅವ್ರ ಮೇಲೆ ನಿಮ್ಮ ಅನುಮಾನ ಏನು ಸರ್? ಇದ್ರಲ್ಲಿ ಭ್ರಷ್ಟಾಚಾರ ಎಲ್ಲಿದೆ? ಅವ್ರಿಗೆ ಏನ್ ಸಂಬಂಧ ಇದ್ರಲ್ಲಿ? ಒಂದ್ ನಿಮಿಷ ಮೇಡಮ್, ತಿಮ್ಮಾಪುರ ಅವ್ರಿಗೆ ಯಾರಿಗೂ ಏನು ಸಂಬಂಧ ಇಲ್ಲ ಅಂತಂದ್ರೆ ಇದನ್ನ ತನಿಖೆ ಮಾಡ್ಲಿ. 6 ತಿಂಗಳಿಂದ ಪೆಂಡಿಂಗ್ ಹಾಕಿಟ್ಟಿದ್ದಾರೆ, ತನಿಖೆ ಮಾಡ್ಲಿ. ಒಬ್ಬ ಕಾನ್ಸ್ಟೇಬಲ್ಗೆ ತನಿಖೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಇನ್ಯಾರು ತನಿಖೆ ಮಾಡ್ತಾರೆ? ಅಷ್ಟೇ. ನಟರಾಜ್ ಗೌಡ್ರೆ ಆರೋಪ, ಇದಕ್ಕೆ ನೀವು ಉತ್ತರ ಕೊಡಿ. ವೆರಿ ಸಿಂಪಲ್, ಕರೆಕ್ಟ್. ಅವ್ರು ಹೇಳ್ತಾ ಇರೋದು ತನಿಖೆ ಮಾಡಬೇಕು, ತನಿಖೆ ಆಗಿಲ್ಲ ಅಂತ. ಇಲ್ಲಿವರೆಗೂ 6 ತಿಂಗಳವರೆಗೂ ಏನ್ ತನಿಖೆ ಆಗಿದೆ, ಪ್ರಗತಿ ಏನಿದೆ, ಅವ್ರು ದೂರು ಕೊಟ್ಟಿದ್ದಾರೆ, ಎಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ ಮಾಹಿತಿ ನಂತರ ಇಲ್ಲ. ಆದ್ರೂ ಒಂದ್ ನಿಮಿಷ ಈಗ ದೂರುದಾರದು ಇವ್ರದ್ದು ಏನ್ ಸಂಬಂಧ ಇದೆ ಅಂದ್ರೆ, ಅಲ್ಲಿ ಪೊಲೀಸ್ ಮೇಲೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಆಯ್ತು, ನೀನ್ ಕೇಳ್ಕೊಂಡು ಪ್ರಮೋಷನ್ ಕೊಡ್ತಾರೆ, ಡಿಮೋಷನ್ ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. ಆಮೇಲೆ ನೀವು ಹೇಳಿದ ತನಿಖೆ ಆಗಬೇಕು. ಅದನ್ನ ನಿಮ್ಮ ದೂರ ಏನಿದೆ, ದೂರ ಮೇಲೆ ತನಿಖೆ ಆಗಬೇಕು. ಈ ತನಿಖೆ ಆಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನಾವು ಒತ್ತಾಯ ಮಾಡ್ತೀವಿ. ಆಯ್ತು, ನಿಮ್ಮ ದೂರನ್ನ ನಮ್ಮ ಹತ್ರ ಕೊಡಿ. ನಾನು ಇವಾಗಲೇ ಡಿಮ್ಯಾಂಡ್ ಮಾಡ್ತೀನಿ. ಅಲ್ಲಿ ಯಾರು ಹೇಳ್ಬೇಕು, ಕಮಿಷನರ್ ಹೇಳ್ಬೇಕು, ಚೀಫ್ ಸೆಕ್ರೆಟರಿ ಹೇಳ್ಬೇಕು, ಹೇಳ್ಬಿಟ್ಟು ನಿಮ್ಗೆ ತನಿಖೆ ಮಾಡಿಸೋಣ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವ್ರು ಏನ್ ಮಾಡ್ತಾರೆ? ಆಯ್ತು, ತನಿಖೆ ಮಾಡ್ತಾರೆ. ಒಂದು ಮಾಹಿತಿ. ಇದನ್ನ ಬೃಹತ್ ಬ್ರಹ್ಮಾಂಡ ಮಾಡಕ್ಕೆ, ದೊಡ್ಡ ಎಕ್ಸಾಗರೇಷನ್ ಮಾಡ್ಲಿಕ್ಕೆ JDS BJP ಇಂಥದ್ದು ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯಗಳು ತಗೊಂಡ್ ಪೆಟ್ಟಿ ಕೇಸ್ಗಳು ತಗೊಂಡ್ಬಂದ್ಬಿಟ್ಟು ಇಲ್ಲಿ ದೊಡ್ಡ ಮಾಡಿ ಬೇರೆ ಕೆಲಸ ಇಲ್ಲ. BJP ಶಾಸಕರು ಬೇರೆ ಕೆಲಸ ಇಲ್ಲ, ರಾಜ್ಯದ ಹೇಗೆ ಗೊತ್ತಿಲ್ಲ. ರಾಜ್ಯ ಭಜನೆ ಮಾಡ್ತಾ ಕೂತಿದ್ದಾರೆ. ಯಾರೇ ಕೈಲಿ ಮುನಿರತ್ನ ಬಹಳ ಮನುಷ್ಯ, ಭೂಮಿ ನಿಮ್ಮ ಪಕ್ಷದ ರಾಜಕೀಯಕ್ಕಿಂತ ಬಹಳ ಮುಖ್ಯವಾಗಿರೋದು ಸರ್ ಅವ್ರ ತಾಯಿ
ನಿಮಗೆ ಪಿಟಿ ಕೇಸ್ ಇರಬಹುದು ಸರ್, ಅವ್ರ ತಾಯಿ ಅದಕ್ಕೆ ಮನೆ ಹೆಣ್ಣುಮಗಳನ್ನ ಕರ್ಕೊಂಡು ಹೋಗಿರೋದು ನಿಮಗೆ ಪಿಟಿ ಕೇಸ್. ಕೇಳಿ ಕಾಂಗ್ರೆಸ್ ಕೇಳ್ರಿ ಈಗ ಆನ್ಸರ್ ಸರ್ ಕೇಳಿ, ಅದು ಯಾವ ಅಧಿಕಾರಿ ಆತರ ದುರ್ವರ್ತನೆ ಮಾಡಿದಾನೆ 6 ತಿಂಗಳು ಬೇಕಾಗಿದೆ ಸರ್ಕಾರಕ್ಕೆ. ಈಗ ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ. ನಾನು ಡಿಸೈಡ್ ಅಲ್ಲ, ನೀವು ಡಿಸೈಡ್ ಮಾಡ್ಬೇಡಿ ಟೈಮ್ ಅಂತ. ದೂರುದಾರರು ನೊಂದಿರೋರಿದ್ದಾರೆ, ಅವ್ರಿಗೆ ಹೇಳಿ ಉತ್ತರ. ಈಗ ದೂರುದಾರ ಪರವಾಗಿ ನಾನೇ ಹೇಳಿದಿನಲ್ಲ, ಈಗ ದೂರುದಾರ ಪರವಾಗಿ ನಾವಿದ್ದೀವಿ, ಅದಕ್ಕೆ ಏನ್ ನ್ಯಾಯ ಕೊಡಿಸ್ಬೇಕು ಅದು ಕೊಡ್ಸೋಣ, ತನಿಖೆ ಮಾಡಿಸ್ತೀವಿ. ಒಂದು ಅದ್ ಬಿಡಿ, ಇವತ್ತು ನೀವು ತಗೊಂಡ್ಬಂದಿರ್ತಕ್ಕಂಥದ್ದೇನೋ ಬಿಜೆಪಿಯ ಭಜನೆ ಇದೆಯಲ್ಲ, ವಿಧಾನಸೌಧದಲ್ಲಿ ಭಜನೆ ಇದೆಯಲ್ಲ, ಭೂತಗಳು ನೀವೆಲ್ಲ, ಭೂತಗಳು ನೀವೆಲ್ಲ ಭೂತಗಳು. ಲಕ್ಷ್ಮೀನಾರಾಯಣ್ ಸರ್ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್, ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ್ ಅವರು ದೂರುದಾರರು. ಲಕ್ಷ್ಮೀನಾರಾಯಣ್ ಸರ್ ನನ್ನ ವಾಯ್ಸ್ ತಲುಪ್ತಾ ಇದ್ರೆ ಸಾಕ್ಷಿ ಕೇಳ್ತಾ ಇದ್ದಾರೆ ಮಿನಿಸ್ಟರ್. ಯಾವುದೇ ಸಾಕ್ಷಿ ಇಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಸಾಕ್ಷಿ ಇಲ್ಲ, ರಾಜೀನಾಮೆ ಕೊಡೋದಿಲ್ಲ, ಸಿಂಪಲ್. ಲಕ್ಷ್ಮೀನಾರಾಯಣ್ ಸರ್ ಮೇಡಮ್ ಅದನ್ನ ಸ್ವಲ್ಪ ಸೈಲೆಂಟ್ ಆಗಿ ಇರಕ್ಕೆ ಹೇಳಿ, 2 ನಿಮಿಷ ಅವಕಾಶ ಕೊಡಿ ದಯವಿಟ್ಟು. ಇಲ್ಲಿ ಸಾಕ್ಷಿ ಬೇಕು ಅಂದ್ರೆ ಅವ್ರದೇ DC ಮಾತಾಡೋದು ಆಡಿಯೋ ವಿಡಿಯೋ ಕೊಟ್ಟಿದೀವಿ, ಅದು ಆಲ್ರೆಡಿ ಲೋಕಾಯುಕ್ತ ಕೊಟ್ಟಿದೀವಿ, ಅದು ಫರೆನ್ಸಿಕ್ ಕಳ್ಸಿದಾರೆ. ಅದಕ್ಕಿಂತ ಸಾಕ್ಷಿ ಏನ್ ಬೇಕಂತೆ ಅದು ಬಿಟ್ಟು ಬೇರೆ ಸಾಕ್ಷಿ ಇದೆ ಅದು ಕೊಡ್ತಾ ಇದೀವಿ. ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಗಿರೋದು ಅದೇ ವಿಡಿಯೋ ಅದು ಇದೆ, ಅದು ಕೊಡ್ತೀನಿ ಬಿಡಿ. ಅದ್ ಬಿಟ್ಟು ಇವತ್ತು ಸದನಕ್ಕೆ ಎಲ್ಲ ಮಿಸ್ಲೀಡ್ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ ಅವ್ರಿಗೆ. ಸದನದಲ್ಲಿ ಇವತ್ತು ನಾವೇನೋ ಟ್ರೇಡ್ ಲೈಸೆನ್ಸ್ ಬ್ರೇಕ್ ಮಾಡಿದೀವಿ ಅಂತ ಅವ್ರ ಆಫೀಸರ್ಸ್ ಯಾವನ್ನ ತಗೊಂಬಂದು ಚಾರ್ಜ್ ಹಾಕ್ಬಿಟ್ಟು ಅವ್ರು ಫೇಕ್ ಮಾಡಿರೋದು, ನನ್ನ ಒರಿಜಿನಲ್ ಏನೋ ಟ್ರೇಡ್ ಲೈಸೆನ್ಸ್ ನಂಬರೇ ಬೇರೆ, ನನ್ನ ಹತ್ರ ಇರೋ ಒರಿಜಿನಲ್ ಲೈಸೆನ್ಸ್ ಬೇರೆ, ಅವ್ರು ಯಾವ್ದು ಬೇರೆ ನಂಬರ್ ಅಲ್ಲಿ ಕೊಟ್ಟು ಸದನಕ್ಕೆ ಮಿಸ್ಲೀಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಹೇಳಕ್ ಹೇಳಿ, ಅಲ್ಲಿ ಅದಕ್ಕೆ ನಾನು ಈಗ ಸದನದಲ್ಲಿ ಈಗ ಈ ತರ ಎಲ್ಲ ಹೋಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಂತ್ರಿಗಳು. ಈಗ ಅಟ್ಲೀಸ್ಟ್ ನೋಡ್ಕೋಬೇಕಲ್ಲ, ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಇದೆ, ಅದ್ರ ನಂಬರೇ ಬೇರೆ, ಇಲ್ಲ ಅಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ನಂಬರೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ತರ ಎಲ್ಲ ದಾರಿ ತಪ್ಪಿಸೋದು. ಲಕ್ಷ್ಮೀನಾರಾಯಣ್ ಸರ್ ಸದನದಲ್ಲಿ ತಿಮ್ಮಾಪುರ ಅವರ ಹೇಳಿಕೆ ಏನಿತ್ತು ಅಂದ್ರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಂತಿದೆ, ಮಾನ್ಯತೆನೇ ಇಲ್ಲ ಅದಕ್ಕೆ. ಅಲ್ಲಿನವರೇನೆ ಎಲ್ಲರ ಮೇಲೂ ದೂರು ಕೊಡ್ತಿರೋದು. ಅಬಕಾರಿ ಇಲಾಖೆಯಲ್ಲಿ ಯಾರೇ ಸಚಿವರಾಗಿ ಬಂದ್ರು ಕೂಡ ಅವ್ರ ಮೇಲೆ ದೂರು ಕೊಡೋದೇ ಈ ಫೆಡರೇಷನ್ ಕೆಲಸ ಅಂತ ಅವ್ರು ಹೇಳಿದ್ದಾರೆ. ಅದು ಬಿಡಿ ಮೇಡಮ್, ಒಂದು ಟ್ರೇಡ್ ಲೈಸೆನ್ಸ್ ನಂದೊಂದು ಹೇಳಿದ್ದಾರೆ ನೋಡಿ, ನಾನೊಂದು ನಿಮ್ಗೆ ದಾಖಲೆ ಕಳಿಸ್ತೀನಿ, ನನ್ನ ಹತ್ರ ಒರಿಜಿನಲ್ ಟ್ರೇಡ್ ಲೈಸೆನ್ಸ್ ಕಳಿಸ್ತೀನಿ, ಆ ನಂಬರ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವ್ದೋ ಇದನ್ನ ಹಾಕಿ ಅಲ್ಲಿ ಯಾರನ್ನೋ ಬಸವರಾಜ್ ಅಂತೇಳಿ ಒಬ್ಬರು ತಂದು ಹಾಕಿದ್ದಾರೆ. ಒಬ್ಬ DC ಒಬ್ಬ ಬಂದು ಅವ್ರು ಮಾಡಕ್ ಹೋದ್ರೆ ಅವ್ರು ಓಡೋಗ್ಬೋದ್ರು, ಅವ್ರು ಚಳಿ ಜ್ವರ ಬಂದು ಈಗ ಒಬ್ಬನ್ ಕರ್ಕೊಂಡ್ ಬಂದಿದ್ದಾರೆ. ಈಗ 23ನೇ ತಾರೀಕಿಗೆ ವೀರಣ್ಣ ಬಾಗೇವಾಡಿ ಅಂತ DC ಚಾರ್ಜ್ ಹಾಕಿದ್ರು. ಅವರು ಎಲ್ಲಾರ್ಗು ಲೆಟರ್ ಬರೆದ್ರು, ಇದಕ್ಕೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗೆಲ್ಲ ಬರೆದ್ರು BBMPಗೆ. ಅಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಮಾಹಿತಿಗೂ ನಂದು ಒರಿಜಿನಲ್ ಏನು ಟ್ರೇಡ್ ಲೈಸೆನ್ಸ್ ಇದೆ, ಅದೇ ಬೇರೆ ಇದೇ ಬೇರೆ, ಈ ತರ ದಾರಿ ತಪ್ಪಿಸೋದಕ್ಕೆ. ಆಮೇಲೆ ಅವ್ರು ಏನು ಮಾಡಿಲ್ಲ ಅಂತೇಳಿ ಅವ್ರ ಬೈಕ್ಗೆ ಜ್ವರ ಬಂದ್ಬಿಟ್ಟು 10 ದಿವಸ ರಜಾ ಹಾಕಿದ್ರು. ಈಗ ನಿಮ್ ಪ್ರಕಾರ ಏನು ಸರ್, ನಿಮ್ಮದು ಸಚಿವರದು ವೈಯಕ್ತಿಕ ಇದ್ರೆ ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಸರ್. ನಮಗ್ ಬೇಕಾಗಿರೋದು ಭ್ರಷ್ಟಾಚಾರದ ಆರೋಪ ನಿಜ ಅನ್ನೋದಾದ್ರೆ ಸಾಕ್ಷಿ ಏನಿದೆ? ಸಚಿವರ ಮೇಲೆ ಆರೋಪ ಮಾಡ್ಲಿಕ್ಕೆ ಸಾಕ್ಷಿ ಏನಿದೆ? ಯಾರಿಗೂ ಬಂದು ನಂದು ದುಡ್ಡು ತಗೊಂಡಿರೋದಕ್ಕೆ ಕಂಪ್ಲೇಂಟ್ ಆಗಿರೋದಕ್ಕೆ ನಾನು ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ. ನಂದು ಅವ್ರದ್ದು ವೈಯಕ್ತಿಕ ಮಾತಾಡೋಕೆ ನಾನು ಬಂದಿಲ್ಲ ಇಲ್ಲಿ. ಅವ್ರ ವೈಯಕ್ತಿಕ ಎಲ್ಲ ಅವ್ರು ಮಾಡ್ತಾ ಇರೋದು ಸರ್ಕಾರಿ ಅಧಿಕಾರಿಗಳಾಗಿ ಮಿಸ್ಲೀಡ್ ಮಾಡಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ. ಅದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಏನು ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಇಮಿಡಿಯೇಟ್ ರಿಸೈನ್ ಮಾಡ್ಬೇಕು ಅವರು. ಅದನ್ನ ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕ ಮಾತಾಡ್ತಾ ಇಲ್ಲ. ಪ್ರಶ್ನೆ ಅದಾದ್ಮೇಲೆ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು. ನಟರಾಜ್ ಗೌಡ್ರೆ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಆಯ್ತು ಸರ್, ಮತ್ತೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ ನಟರಾಜ್ ಗೌಡ್ರೆ. ವಿರೋಧ ಪಕ್ಷದ ನಾಯಕರು ಆನ್ ದ ಫ್ಲೋರ್ ಇವತ್ತು ನಾಗಶಯನ ಅವರ ಆಡಿಯೋ ಎಕ್ಸ್ಟ್ರಾಕ್ಟ್ ಅನ್ನ ಓದ್ ಹೇಳ್ತಾರೆ. ಗಾಂಧಿ ಮೇಲೆ ಆಣೆ ನೀನ್ ದುಡ್ಡು ಕೊಡಪ್ಪ, ದುಡ್ಡು ಕೊಟ್ಟ ಮೇಲೆ ನಿನ್ ಕೆಲಸ ಆಗುತ್ತೆ ಅಂತ ಹೇಳಿ ದೂರುದಾರ ಸುಂದರ್ ಅನ್ನೋರ್ ಜೊತೆ ಮಾತನಾಡಿರೋದು. ಅಂದ್ರೆ ನಿಮ್ ಪಕ್ಷ ಪಾಪ ಗಾಂಧಿ ಹೆಸರನ್ನು ಉಳಿಸ್ಲಿಕ್ಕೆ ಸ್ಪೆಷಲ್ ಸೆಷನ್ ಕರೆದಿದ್ದೀರಿ, ಹೋರಾಟಗಳನ್ನ ಮಾಡ್ತಿದ್ದೀರಿ. ನಿಮ್ಮ ಸರ್ಕಾರದ ಅಡಿಯಲ್ಲಿ ಒಬ್ಬ ಅಧಿಕಾರಿ ಲಂಚ ಇಸ್ಕೊಳ್ಳೋಕೆ ಗಾಂಧಿ ಹೆಸರು ಬಳಕೆ ಮಾಡ್ಕೊಳ್ತಿದ್ದಾನೆ ಸರ್. ನೀವು ಮಿನಿಸ್ಟರ್ ಗೊತ್ತಿಲ್ಲ ಅಂತ ಹೆಂಗ್ ಹೇಳ್ತಿದ್ದೀರಿ? ಮಿನಿಸ್ಟರ್ ಏನು ಆರೋಪನೇ ಸುಳ್ಳು, ಮಿನಿಸ್ಟರ್ ಮೇಲಿರೋ ಆರೋಪಗಳೆಲ್ಲ ಸುಳ್ಳು, ಹೆಂಗ್ ಹೇಳ್ತಿದ್ದೀರಿ? ಈಗ ಏನ್ ಗೊತ್ತಾ, ಆ ಅಧಿಕಾರಿ ನಿಜವಾಗ್ಲೂ ಹೇಳ್ತೀನಲ್ಲ, ಅಲ್ಲಿ ಹುದ್ದೆಯಲ್ಲಿ ಇರ್ಲಿಕ್ಕೆ ನಾಲಾಯಕ್ಕು.
ಆ ತರ ಯಾವುದೇ ಅಧಿಕಾರಿ ಯಾವುದೇ ಮನಸ್ಥಿತಿ ಇರೋರಿದ್ರು ಕೂಡ ಅಲ್ಲಿ ಇರ್ಲಿಕ್ಕೆ ಆ ಸ್ಥಾನದಲ್ಲಿ ಇರ್ಲಿಕ್ಕೆ ಅವರು ಫಿಟ್ ಇಲ್ಲ ಅಂತವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಸರ್ಕಾರ ಅಂತವ್ರನ್ನೆಲ್ಲ ಹುಡುಕಿ ಅವ್ರ ಮೇಲೆ ಕ್ರಮ ತಗೊಂಡು ಮೊದಲು ಒಳಗೆ ಹಾಕ್ಬೇಕು, ಜೈಲ್ಗೆ ಹಾಕಿ. ನಾಲಾಯಕ್ ಅಧಿಕಾರಿ ನಾನು ಮಿನಿಸ್ಟರ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ಎಲ್ಲ ಅದನ್ನ ತನಿಖೆ ಮಾಡ್ಬೇಕು, ತನಿಖೆ ಮಾಡ್ಬೇಕು. ಆಮೇಲೆ ಕಳೆದ 30 ವರ್ಷಗಳಿಂದ ಎಲ್ಲಾ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಸದಾನಂದ ಸರ್ಕಾರ, ಮತ್ತೆ ಕೆ ಜಗದೀಶ್ ಸರ್ಕಾರ, ಕುಮಾರಸ್ವಾಮಿ ಸರ್ಕಾರದಲ್ಲೂ ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಈ ತರ ಆರೋಪಗಳು, ಎಲ್ಲಾ ಸಮಯದಲ್ಲೂ ಆರೋಪಗಳು ಬಂದಿದ್ದಾವೆ. ಈ ತರ ಆರೋಪ ಮಾಡೋದು ಸಹಜ. ಯಾವ್ದಾದ್ರು ದಾಖಲಾತಿ, ಈಗ ಅಧಿಕಾರಿ ಮೇಲೆ ದಾಖಲಾತಿ ಇತ್ತು, ಅವ್ರು ಕೊಟ್ಟರು, ಅದಕ್ಕೆ ಅವ್ರು ಸಸ್ಪೆಂಡ್ ಆದ್ರು, ತನಿಖೆನೂ ಆಗ್ತಾ ಇದೆ, ಅರೆಸ್ಟ್ ಆದ್ರು. ಇದೇ ರೀತಿಯಾಗಿ ಅವ್ರದ್ದು ದಾಖಲಾತಿ ಇದ್ರೆ, ಮಂತ್ರಿಗಳ ಪಾತ್ರ ಇದೆ ಅಂತ ಹೇಳಿ ದಾಖಲಾತಿ ಇದ್ರೆ, ಈಶ್ವರಪ್ಪ, ನಮ್ಮ ಇವರು ಅಶೋಕ್ ಅವರು ಏನಾದ್ರು ಜವಾಬ್ದಾರಿಯಿಂದ ಅವರು ಅಶೋಕ್ ಅವರು ಬಿಹೇವ್ ಮಾಡಬೇಕು. ಅವರ ಬೇಜವಾಬ್ದಾರಿ ನಡವಳಿಕೆ ಕಾಣ್ತಾ ಇದೆ, ಇಡೀ ರಾಜ್ಯ ನೋಡ್ತಾ ಇದೆ. ಯಾವ್ದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಯಾವ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಸುಮ್ಮನೆ ಆರೋಪ, ಯಾವ್ದೋ ಆರೋಪ ಸಿಕ್ಕಿದೆ, ತಮ್ಮ ಕುರ್ಚಿ ಉಳಿಸ್ಕೋಬೇಕು, ವಿರೋಧ ಪಕ್ಷ ಕಿತ್ತಾಕ್ತಾರೆ, ಇವಾಗ ಕುರ್ಚಿ ಉಳಿಸ್ಕೋಬೇಕು, ಅದಕ್ಕಾಗಿ ನಾಟಕ ಪ್ರಾಸನ ಆಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ಇದ್ರೆ, ಸಾಕ್ಷ್ಯ ಇವ್ರು ಯಾರು ಇದ್ರೆ, ಸಾಕ್ಷ್ಯಗಳಿದ್ರೆ, ಮಂತ್ರಿಯ ಇನ್ವಾಲ್ವ್ಮೆಂಟ್ ಇದ್ರೆ ತಗೊಂಡೋಗಿ ಕೊಟ್ರೆ ಖಂಡಿತವಾಗಿ ಕ್ರಮ ತಗೊಂತೀವಿ, ತನಿಖೆ ಮಾಡ್ತೀವಿ. ಕೆಲಸ ಕಾನೂನು ಕ್ರಮ ತಗೊಳ್ಳೋದು ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಬಿಜೆಪಿ ತರ ಕೈ ಜೋಡಿಸಲ್ಲ ಭ್ರಷ್ಟಾಚಾರ. ಪಟೇಲ್ ರಿಂದ ಹಿಡಿದು ನಿಮ್ಮ ರೇಣುಕಾಚಾರ್ಯರು ಇರೋ ತನಕನೂ ಕೂಡ ಅಬಕಾರಿ ಸಚಿವರ ಮೇಲೆ ಆರೋಪ ಇದ್ದಿದ್ದೇನೆ. ಹೇಳ್ತಿರೋದು ಯಾರು? ತಿಮ್ಮಾಪುರ ಸಾಹೇಬ್ರು. ಹೀಗಂದ ಮಾತ್ರಕ್ಕೆ ಎಲ್ಲರೂ ರಾಜೀನಾಮೆ ಕೊಟ್ಕೊಂಡು ಹೋದ್ರೆ ಸರ್ಕಾರ ಹೆಂಗ್ ನಡೀತೆ? ಕೇಳ್ತಿರೋದು ಅದೇ ಸಚಿವರು. ಕಳೆದ 2.5 ವರ್ಷದಿಂದ ಪದೇ ಈ ರಾಜ್ಯದ ಒಳಗಡೆ ಈ ಭ್ರಷ್ಟಾಚಾರದ ಆರೋಪಗಳು ಬರ್ತಾನೆ ಇದೆ. ಅದರಲ್ಲಿ ದಲಿತರ ಪಾಪ, ಅಂತ ದಲಿತರಿಗೆ ತಲುಪಬೇಕಾದಂತ ದುಡ್ಡನ್ನೇ ಕದ್ದಂಥವ್ರು ಇವರು. ಯಾವುದು ನಮ್ಮ ವಾಲ್ಮೀಕಿ ನಿಗಮದಲ್ಲಿ ಕಳ್ತನ ಅನ್ನುವಂಥದ್ದು ಕಾಮನ್ 2.5 ವರ್ಷದಲ್ಲಿ. ಯಾಕೆ ಈ ಮಂತ್ರಿಗಳು ಪ್ರತಿಯೊಬ್ಬರೂ ಮೋಸ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಕಳ್ತನ ಯಾಕೆ ಮಾಡ್ತಿದ್ದಾರೆ? ಒಂದೇ ಕಾರಣ. ಅವ್ರು ಮಾಡ್ತಿರೋದು ಕಾರಣ ಏನಪ್ಪಾ ಅಂತಂದ್ರೆ, ಅವರು ಆ ರಾಹುಲ್ ಗಾಂಧಿ ಅಂತ ಒಬ್ಬ ಭ್ರಷ್ಟ ಇದಾನಲ್ಲ, ಆ ರಾಹುಲ್ ಗಾಂಧಿ ಅಂತ ಭ್ರಷ್ಟರಿಗೆ ಅವರನ್ನ ATM ಆಗಿ ರಾಜ ಮಾಡಿ ರಾಹುಲ್ ಗಾಂಧಿನ ಮೆಚ್ಚಿಸಕ್ಕೆ ಸಲುವಾಗಿ ಇಲ್ಲಿ ಪದೇ ಎಲ್ಲ ಇಲಾಖೆಗಳಿಗೆ ದುಡ್ಡನ್ನು ಹೊಡೆದು ಇವತ್ತು ಕರ್ನಾಟಕವನ್ನ ATM ಮಾಡ್ಕೊಂಡು ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಕರ್ನಾಟಕದ ಹಣವನ್ನು ಭ್ರಷ್ಟರು 15 ಜನ ಮಂತ್ರಿಗಳು, 15 ಜನ ಮಂತ್ರಿಗಳು ರಾಜ್ಯ ಬಿಜೆಪಿ ರಾಜ್ಯದ ಬಿಜೆಪಿ ಫೇಲ್ ಯಾಕೆ ಆಗ್ತಿದೆ ಗೊತ್ತಾ? ಕೇಳಿಸ್ಕೋಬೇಕು. ಯು ಕಾಂಟ್ ರನ್ ಅವೇ ಮಹೇಶ್. ರಾಜ್ಯದ ಬಿಜೆಪಿ ಘಟಕ ಫೇಲ್ಯೂರ್ ಎಲ್ಲ ಆಗ್ತಿದೆ ಗೊತ್ತಾ? ನೀವು ಇಶ್ಯೂ ಇರೋದು ಕರ್ನಾಟಕದಲ್ಲಿ, ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಹತ್ರ ಹೋಗ್ತಿದ್ದೀರಾ. ಕೇಳಿಸ್ಕೋಬೇಕು ಪೂರ್ತಿ, ಕೇಳಿಸ್ಕೊಳ್ಬೇಕು ಪೂರ್ತಿ. ಕೇವಲ ಆರೋಪ ಮಾಡೋದು, ಅಹೋರಾತ್ರಿ ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸರ್. ಸಾಕ್ಷಿ ಇದೆಯಾ? ಲೋಕಾಯುಕ್ತದ ಬಾಗಿಲು ನಿಮ್ ಪಕ್ಷಕ್ಕೂ ಓಪನ್ ಇದೆ, ರಾಜ್ಯಪಾಲರ ಕಚೇರಿ ನಿಮ್ ಪಕ್ಷಕ್ಕೂ ಓಪನ್ ಇದೆ, ರಾಷ್ಟ್ರಪತಿಗಳ ನೀವು ಮಾಡ್ತಿಲ್ಲ. ನಿಮಗೆ ಬೇಕಾದ ಕೇವಲ ಪಬ್ಲಿಸಿಟಿ. ಬಹಳ ಪ್ರಶ್ನೆ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಪದೇ ಕರ್ನಾಟಕದ ಒಳಗಡೆ ಯಾಕೆ ಕರ್ನಾಟಕವನ್ನ ATM ಮಾಡ್ಕೊಂಡಿದ್ದು? ಇಡೀ ಕಾಂಗ್ರೆಸ್ ಗಿರ್ತಕ್ಕಂತ ಒಂದು ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಇಡೀ ಯಾಕೆ ಕರ್ನಾಟಕದಲ್ಲಿ ಲೂಟಿ ನಡೀತಾ ಇದೆ? ಕರ್ನಾಟಕದಲ್ಲಿ ಯಾಕೆ ಲೂಟಿ ನಡೀತಾ ಇದೆ ಅಂತಂದ್ರೆ ಮಾತಾಡ್ಬೇಡ್ರೆ. ಯಾವ ರಾಜ್ಯದ ಚುನಾವಣೆಗೆ ಹಣ ಹೋಗ್ತಿದೆ? ನಟರಾಜ್ ಗೌಡ್ರೆ, ತೆಲಂಗಾಣದ ಚುನಾವಣೆ, ಕೇರಳದ ಚುನಾವಣೆ,
ಇಬ್ರದ್ದು ವಾಯ್ಸ್ ಮ್ಯೂಟ್ ಮಾಡಿ ನಟರಾಜ್ ಗೌಡ್ರೆ ಯು ಆರ್ ಹೆಲ್ಪಿಂಗ್ ಹಿಮ್. ಇವ್ರ ಹತ್ರ ಸಾಕ್ಷ್ಯ ಇಲ್ಲ, ಅದನ್ನ ನೀವು ತಗ್ಲಾಕೊಳಕ್ ಬಿಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ಬಿಜೆಪಿ ಹತ್ರ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ಬಿಜೆಪಿ ಹತ್ರ ನಿಜವಾಗ್ಲೂ ಭ್ರಷ್ಟಾಚಾರದ, ಬಿಜೆಪಿ ಹತ್ರ ನಿಜವಾಗ್ಲೂ, ನೀವು ನನ್ನನ್ನು ಕೇಳಿಸ್ಕೊಳ್ಳಿ ಮಹೇಶ್ ಜಿ, ಬಿಜೆಪಿ ಹತ್ರ ನಿಜವಾಗ್ಲೂ ಸಾಕ್ಷ್ಯ ಇದ್ದಿದ್ರೆ ಇಷ್ಟು ದಿನಗಳ ಕಾಲ ಭಜನೆ ಯಾಕೆ, ನೀವೇ ಹೇಳಿ, ಭಜನೆ ಯಾಕೆ ಮಾಡ್ತಿದ್ದೀರಿ? ಕೊಡಿ, ATM ಮಾಡ್ಕೊಳ್ಳೋದು ಬೇಕಾಗಿಲ್ಲ ಕರ್ನಾಟಕವನ್ನ, ಕೊಡಿ ಸಾಕ್ಷ್ಯವನ್ನ, ಕೊಡಿ ಸಾಕ್ಷ್ಯವನ್ನ. ಹೇಳಿ ವಾಲ್ಮೀಕಿ ನಿಗಮದಲ್ಲಿ ನಡೀತು, ಸಾಕ್ಷಿ ತೆಗೆದುಕೊಂಡ್ವಿ, ರಸ್ತೆಯಲ್ಲಿ ಹೋರಾಟ ಮಾಡಿದ್ವಿ, ಗವರ್ನರ್ಗೆ ಹೋದ್ವಿ, ಎಲ್ಲ ಹಂತದ ಹೋರಾಟ ಮಾಡಿದ್ರ ಫಲವಾಗಿ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡ್ರು. ನಾಗೇಂದ್ರ ಅವರು ರಾಜೀನಾಮೆ, ಈ ಪ್ರಕರಣದಲ್ಲೂ ಒಳಗಡೆನೂ ಕೂಡ ಅವರ ರಾಜೀನಾಮೆ ತಗೊಳ್ಳೋ ತನಕ ಜನತಾ ನ್ಯಾಯಾಲಯದಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಹೋಗೋರಿದ್ವಿ. ನಾನು ಯಾಕೆ ಈ ಪ್ರಶ್ನೆ ಹೇಳಿದೆ ಅಂತಂತಂದ್ರೆ, ಪಾಪ ನಿರಪರಾಧಿಗಳು ಕಾಂಗ್ರೆಸ್ನವ್ರು, ಪಾಪ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಆಡಳಿತ ಮಾಡ್ಬೇಕು ಅಂತಿದ್ರು ಗೊತ್ತಾ, ಆದ್ರೆ ಅವ್ರಿಗೆ ಮಾಡಕ್ಕೆ ಬಿಡ್ತಾ ಇಲ್ರಿ. ಪಾಪ ಅವ್ರಿಗೆ ಏನ್ ಗೊತ್ತಾ, ಏನ್ ಮಾಡ್ತಿದ್ರು ಗೊತ್ತಾ, ಅವ್ರು ಹೈಕಮಾಂಡ್ ಅವರು ನಮ್ಗೆ ಕೇರಳಕ್ಕೆ ದುಡ್ಡು ಕೊಡಿ, ನಮ್ಗೆ ತೆಲಂಗಾಣಕ್ಕೆ ದುಡ್ಡು ಕೊಡಿ, ಬೇರೆ ರಾಜ್ಯಕ್ಕೆ ದುಡ್ಡು ಕೊಡಿ ಅಂದಾಗ ಇವರು ನಮ್ಮ ರಾಜ್ಯದ ಜನರು ಪಿಕ್ ಪಾಕೆಟ್ಗೆ ಹೋಗ್ತಿದ್ದಾರೆ. ಇವ್ರಿಗೇನು ವಿಧಿ ಇಲ್ಲ, ಇವ್ರಿಗೇನ್ ಮಾಡ್ತಿದ್ದಾರೆ, ಇಮಿಡಿಯೇಟ್ ದುಡ್ಡು ಬೇಕು. ನಾ ಒಂದು ಮಾತು ಹೇಳ್ತೀನಿ ಕೇಳಿ, ಇದೊಂದೇ ಹಗರಣ ಅಲ್ರಿ, 5,000 ಕೋಟಿ ರೂಪಾಯಿ ಏನು ಹೆಣ್ಮಕ್ಳಿಗೆ 2-3 ತಿಂಗಳಿಂದ ಹಾಕಿಲ್ಲ ಅಲ್ವಾ, ಅದು ಎಲ್ಲಿಗೋಯ್ತು? 5,000 ಕೋಟಿ ಹೇಳ್ತೀನಿ ಕೇಳಿ, ನಿಮ್ಗೊಂದು ವಿಷಯ ಹೇಳ್ತೀನಿ. 5,000 ಕೋಟಿ ರೂಪಾಯಿ ಎಲ್ಲಿಗೋಗಿದೆ ಗೊತ್ತಾ? ಜಮೀರ್ ಅಹಮದ್, ಮಹಾದೇವಪ್ಪ 3 ಮಂತ್ರಿಗಳು ಕೊಟ್ಬಿಟ್ಟು ಅವಾಲಾದ ಒಳಗಡೆ 20% ಕೊಟ್ಬಿಟ್ಟು 5,000 ಕೋಟಿ ರೂಪಾಯಿ ಕೊಡ್ತೀವ್ರೆ, ಸಾಕ್ಷಿ ಕೊಡ್ತೀವಿ. ಇವತ್ತು ನಿಮ್ ಚಾನೆಲ್ ಸಾಕ್ಷಿ ಅಲ್ವಾ? ನಿಮ್ ಚಾನೆಲ್ ವ್ಯಾಲ್ಯೂ ಇಲ್ವಾ? ಬಿಜೆಪಿ ಸಾಕ್ಷಿ ನಿಮ್ ಟಿವಿ ನೋಡೋದಿಲ್ವಾ? ಸಾವಿರಾರು ಜನ ಅಮಾಯಕ ಕನ್ನಡಿಗರ ಸಾವಿಗೆ ಕಾರಣ ಅಂತ 14 ಜನ ಬಿಜೆಪಿ ಸಾವಿರ ಕೋಟಿ ಆರೋಪ ಇರೋದು ಕೇವಲ ಗಾಳಿ ಸುದ್ದಿ ಅಷ್ಟೇನೆ. ಬಿಜೆಪಿಯವರು ವೃತ್ತಾರೋಪ ಮಾಡ್ತಾ ಇದ್ದಾರೆ. ಸಾಕ್ಷಿ ಕೊಡಿ. ಕೇಳ್ತಿರೋದು ನಾನಲ್ಲ, ಸಚಿವ ತಿಮ್ಮಾಪುರಿ ಅವರು ಸಾಕ್ಷಿ ಕೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆಡಿಯೋ ಇದನ್ನ ಸಾಕ್ಷಿಯಾಗಿ ಈ ದೇಶದಲ್ಲಿ 113 ಪ್ರಕರಣದಲ್ಲಿ ಅದನ್ನ ಕಾಗ್ನೈಸೆನ್ಸ್ ಆಗಿ ತಗೊಂಡಿದ್ದಾರೆ. ಯಾವ್ದು ಹೇಳಿ? ವಿಡಿಯೋ ಸಾಕ್ಷಿ ತಗೋಬಹುದು. ಏನಾಗಿದೆ, ಈ ಆಡಿಯೋ ಬಂದಿದೆ, ನಾನು ಸಚಿವರಿಗೂ ದುಡ್ಡು ಕೊಡಬೇಕು ಅಂತ ಹೋಗಿದೆ, ಎಷ್ಟು ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಪುನೀತ್ ಕುಮಾರ್ ಅಂತ ಚಂದಾಪುರ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ನನ್ನ ತಾಯಿದು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಚೀಫ್ ಸೆಕ್ರೆಟರಿಗೆ ಬರೆದಿದ್ದಾರೆ, ಅಬಕಾರಿ ಸಚಿವರಿಗೆ ಬರೆದಿದ್ದಾರೆ. 6 ತಿಂಗಳಾಯ್ತು, ಅಬಕಾರಿ ಇಲಾಖೆಯಿಂದ ಒಂದು ಉತ್ತರ ಬಂದಿಲ್ಲ. ನನ್ನ ತಾಯಿಗೆ ಫೋರ್ಜರಿ ಆಗಿದೆ ಅಂದ್ರೆ ಕಾಂಗ್ರೆಸ್ ಅವರು ಎಷ್ಟು ಉಡಾಫಿಯಾಗಿ ಅದೊಂದು ಪಿಟಿ ಕೇಸ್ ಅಂತ ಹೇಳ್ತಾರೆ. ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಕಾಂಗ್ರೆಸ್ ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನೋಡಿ, ಎಲ್ಲಾ ಪಕ್ಷದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಅಲ್ಲಿ ಇಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಅಂದಾಗ ನೀವು ಮಾಡಿಲ್ವಾ ನಾವು ತಿನ್ನಕ್ ಬಿಡಿ ಅಂತ ಹೋಗ್ಬಾರ್ದು. ಯಾವತ್ತು ನೀವು ಜನಸೇವೆಗೆ ಬಂದಿದ್ರೆ ನಿಮಗೆ 139 ಸ್ಥಾನ ಕೊಟ್ಟಿರೋದು, ನೀವು ಭ್ರಷ್ಟಾಚಾರ ಇಲ್ಲದೆ ಅತ್ಯದ್ಭುತವಾದಂಥ ಆಡಳಿತ ಕೊಡಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಅಂತ ಕೇಳಿರೋದು. ಪ್ರತಿಯೊಂದು ಇಲಾಖೆನಲ್ಲೂ ಈ ರೀತಿ ಭ್ರಷ್ಟಾಚಾರ ಆಗ್ತಾ ಇದ್ರೆ 800 ಚಿಲ್ಲರೆ ದಿನ ಆಯ್ತು ಸ್ಮಿತಾ ಅವರೇ, ಒಂದು ದಿನನೂ ಭ್ರಷ್ಟಾಚಾರ ಬಿಟ್ಟು ಬೇರೆದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಅವ್ರು ಕೊಟ್ಟಿರೋ ಕೊಡುಗೆಗಳ ಬಗ್ಗೆ, ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕೆ? ಅದು ಯಾವುದೂ ಇಲ್ಲ, ಶೂನ್ಯವಾಗಿದೆ. ಇವತ್ತು ಪುನೀತ್ ಕೇಳಿದ್ರೆ ಪಿಟಿ ಕೇಸ್ ಅಂತ ಹೇಳ್ತಿದ್ದೀರಾ. ಅಶ್ವಿನ್ ಅವರೇ, ಇಂಟರಪ್ಟ್ ಮಾಡ್ತಿದ್ದೀನಿ, ಹೇಳಿರಂತೆ ಮಹೇಶ್ ಜಿ, ಅದು ಇಂಪಾರ್ಟೆಂಟ್ ನೀವು ಹೇಳಿರಂತೆ. ಸನ್ನದುದಾರರು ನನಗೊಂದು ಈಗ ಈ ಕಾರ್ಯಕ್ರಮ ನೋಡ್ತಾ ಹೇಳಿದ್ದಾರೆ ನೋಡಿ ಸರ್, ನನ್ನ ಅಂಗಡಿಗೆ ಪ್ರತಿ ತಿಂಗಳು ಎಕ್ಸೈಸ್ DC 4,100 ರೂಪಾಯಿ, ಸಬ್ ಡಿವಿಷನ್ 2,100 ರೂಪಾಯಿ, ರೇಂಜ್ ರುಪೀಸ್ 3,400 ರೂಪಾಯಿ, ಪೊಲೀಸ್ ಸ್ಟೇಷನ್ಗೆ 11,000 ರೂಪಾಯಿ, ಇದಿಷ್ಟು ಒಂದು ಅಂಗಡಿಗೆ ಮಾಮೂಲಿ ಕೊಡಬೇಕು ಸರ್. ಅಧಿಕಾರಿಗಳು ತಪ್ಪು ಸರ್, ಮಿನಿಸ್ಟರ್ ಇಲ್ಲಿ ಕೇಳಿ, ಕರೆಕ್ಟ್ ಮಹೇಶ್ ಜಿ, ಅಧಿಕಾರಿಗಳು ಅಬಕಾರಿ ಇಲಾಖೆ ಸಚಿವರು ಏನ್ ಮಾಡ್ತಾರೆ ಹಂಗಾರೆ? ನಿಮ್ಮಿಬ್ರು ಜಗಳ ಹೋಗಿದ್ರೆ ಅಶ್ವಿನ್ ಅವ್ರ ಮಾತ್ರ ಸ್ಕ್ರೀನ್ ಅಲ್ಲಿ. ಥ್ಯಾಂಕ್ ಯು ಅಶ್ವಿನ್ ಅವರೇ, ನೀವು ಹೇಳ್ತಾ ಇದ್ರಿ ಭ್ರಷ್ಟಾಚಾರ ಇತ್ಯಾದಿ. ಐ ಆಮ್ ರಿಯಲಿ ಸಾರಿ, ನಿಮಗೆ ಮರ್ತೋಗಿರ್ಬೋದು.
ಈ ಸರ್ಕಾರ ರಚನೆಯಾಗಿ ಪ್ರಾರಂಭಿಕ ಹಂತದಲ್ಲೇನೆ ಬೇರೆ ಇಲಾಖೆ ಇರಬಹುದು ಸರ್, ಇದೇ ಭ್ರಷ್ಟಾಚಾರದ ಆರೋಪವನ್ನ ಪೆನ್ ಡ್ರೈವ್ ತೋರಿಸ್ಬಿಟ್ಟು ಕುಮಾರಸ್ವಾಮಿ ಅವರು ಮಾಡಿದ್ರು, ಬರ್ಲೇ ಇಲ್ಲ ಇಲ್ಲಿವರೆಗೂ ಪೆನ್ ಡ್ರೈವ್ ಆಚೆ. ಬಂತಲ್ಲ ಮೇಡಮ್, ಮಂಡ್ಯದಲ್ಲೇ ಹೇಳಿದ್ರು ನೋಡಿ. ಕೆಲವು ಟೈಮು ನೀವು ಹೇಳಿದ್ರಿ, ಈಗ ಆರೋಪಗಳು ಬರುತ್ತೆ, ಸಾಕ್ಷ್ಯಗಳು ಬೇಕು ಅಂತ. ನೋಡಿ, ಇವತ್ತು ಸದನ ಒಳಗಡೆ ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ವಿರೋಧಿಸ್ತಿದ್ದಾರೆ, ಧರಣಿ ನಡೆಸ್ತಿದ್ದಾರೆ. ಅರ್ಥ ಏನಂದ್ರೆ ರಾಜ್ಯಕ್ಕೆ ಜನಸಾಮಾನ್ಯರಿಗೂ ಗೊತ್ತಾಗ್ಬೇಕು ನಾವು ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಿದ್ದೀವಿ ಅನ್ನೋ ವಿಚಾರಕ್ಕೆ ಅಲ್ಲಿ ಸದನದ ಒಳಗಡೆ ಅವರು ಧರಣಿ ಮಾಡ್ತಿದ್ದಾರೆ. ಹಾಗಂತ ಈಗ ನೋಡಿ, ಕಾಂಗ್ರೆಸ್ ಅವರು ವೋಟ್ ಚೋರಿ ಅಂತ ಬಂದಾಗ ದೊಡ್ಡ ಸಮಾವೇಶ ಮಾಡಿದ್ರು. ಅವ್ರು ಟೆಕ್ನಿಕಲಿ ಹೋಗ್ಲಿಲ್ಲ, ಪಕ್ಕದಲ್ಲಿ 100 ಮೀಟರ್ ಇದೆ ಅಂತ ಮಾತನಾಡಿದ್ರು ಸರ್. ಹೇಳಿ ಹೇಳ್ತೀನಿ, 100 ಮೀಟರ್ ಚುನಾವಣಾ ಕಮಿಷನ್ ಆಯೋಗ ಇರೋದು, ಅಲ್ಲಿ ಹೋಗ್ಲೇ ಇಲ್ಲ ಅವ್ರು, ಯಾರು ಹೋಗ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವಾಲ್ಮೀಕಿ ಹಗರಣ ನಾನು ಹೇಳ್ತಿದ್ದೀನಿ. ನಮ್ಮ ಜೊತೆ ಸಿಮೆಂಟ್ ಮಂಜು ಅವರಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ, ಕ್ಷಮೆ ಇರಲಿ, ನೇರ ಸಂಪರ್ಕದಲ್ಲಿ ಸಿಮೆಂಟ್ ಮಂಜು ಸರ್ ಇದ್ದಾರೆ. ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಸಾಕ್ಷಿ ಇಲ್ಲ, ಹೆಸರಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಇದು ಸಚಿವರ ಮಾತು. ಅಹೋರಾತ್ರಿ ಪ್ರತಿಭಟನೆನಾದ್ರೂ ಮಾಡ್ಕೊಳ್ಳಿ, ಅಧಿಕಾರಿಗಳನ್ನ ಅಮಾನತಾದ್ರೂ ಮಾಡಿ, ಆದ್ರೆ ಸಚಿವರ ಸವಾಸಕ್ಕೆ ಬರಬೇಡಿ ಅನ್ನೋ ರೀತಿಯಲ್ಲಿದೆ ಸರ್ಕಾರದ ಧೋರಣೆ. ಕೇಳ್ತದೆ ಮೇಡಮ್. ಡಿಲೇ ಇದೆ, ಕೇಳಿದೆ, ವಾಪಸ್ ಉತ್ತರ ಕೊಡ್ತೀನಿ ಮೇಡಮ್. ಸರ್ಕಾರದ ಧೋರಣೆಯನ್ನ ಖಂಡಿಸ್ತೀನಿ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವರಿಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಮರ್ಯಾದೆ ಅನ್ನೋದಿದ್ದಿದ್ರೆ ಮೊದಲು ರಾಜೀನಾಮೆಯನ್ನು ಕೊಟ್ಟು ದೋಷ ಮುಕ್ತನಾದ ಮೇಲೆ ಅವರು ಎನ್ಕ್ವೈರಿನ ಎದುರಿಸಿ ದೋಷ ಮುಕ್ತರಾದ ಮೇಲೆ ಅವ್ರು ಮತ್ತೆ ಬೇಕಾದ್ರೆ ಮಂತ್ರಿ ಪದವಿನ ತಗೋಬೋದಾಗಿತ್ತು. ನಿನ್ನೆ RB ತಿಮ್ಮಾಪುರ ಮಂತ್ರಿಗಳು ವಿಧಾನಸಭೆಯಲ್ಲಿ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ಅವ್ರ ಕಾಲದಲ್ಲಿ ಆಗಿಲ್ವಾ, ಈ ರೀತಿ ಉತ್ತರಗಳನ್ನ ಕೊಡ್ತಾರೆ. ಅಂದ್ರೆ ಅವರ ಮಾತಿನ ಅರ್ಥ ಹೇಗಿದೆ ಅಂತ ಹೇಳಿದ್ರೆ, ಬೇರೆಯವರು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ, ನಾನೂ ಮಾಡ್ತಾ ಇದ್ದೀನಿ ಭ್ರಷ್ಟಾಚಾರನ ಅಂತೇಳಿ ಅವರು ಮಾತಾಡ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ. ಈಗ ಹಿಂದೆನೂ ಕೂಡ ನಮ್ಮ ಸರ್ಕಾರದಲ್ಲಿ ಈಶ್ವರಪ್ಪರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆನೆ ಕೊಟ್ಟು ಹೊರಗಡೆ ಬಂದಿದ್ದಾರೆ. ಹಿಂದೆನೂ ಕೂಡ ಹಲವಾರು ಬಾರಿ ವಿಡಿಯೋ ಪ್ರಕರಣ ಇರ್ಬೋದು, ಬೇರೆ ಬೇರೆದಾದಂತ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಸಚಿವರು ರಾಜೀನಾಮೆನ ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಒಬ್ಬರು ಅಧಿಕಾರಿದು ವಾಯ್ಸ್ ರೆಕಾರ್ಡ್ ಅಷ್ಟು ಕ್ಲಿಯರ್ ಆಗಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು 1000 ಕೋಟಿ ಹಗರಣ ನಡೆದಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅವ್ರು ಸರಿಯಾಗಿದ್ರೆ ರಾಜೀನಾಮೆನ ಕೊಟ್ಟು ಎನ್ಕ್ವೈರಿ ಎದುರಿಸಿ ಮತ್ತೆ ದೋಷ ಮುಕ್ತ ಆಗಿ ಬರ್ಬೋದಲ್ಲ. ಉದ್ದೇಶ ಏನು ಅಂತ ಹೇಳಿದ್ರೆ, ಪಂಚರಾಜ್ಯಗಳ ಚುನಾವಣೆಗೆ ಕರ್ನಾಟಕದ ಹಣವನ್ನು ಕಳಿಸಿ ನಮ್ಮ ದೇಶದ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಏನ್ ಸೋರ್ಸ್ ಇದೆ ತಗೊಂಡೋಗಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡ್ಲಿಕ್ಕೋಸ್ಕರ ಉಪಯೋಗ ಮಾಡ್ತಾ ಇದಾರೆ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ. ಚುನಾವಣೆಗೆ ನಿಮ್ಮ ಬಿಜೆಪಿ ಕಚೇರಿನಲ್ಲಿ ಈಶ್ವರಪ್ಪನವರ ಹೆಸರು ಬರೆಯಲಾಗಿತ್ತು ಡೆತ್ ನೋಟ್ ನಲ್ಲಿ, ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದು ಸೂಕ್ತ. ನನ್ನ ಹೆಸರು ಯಾರು ಬರೆದೂ ಇಲ್ಲ, ಹೇಳೂ ಇಲ್ಲ, ಇದು ಸ್ಪಷ್ಟನೆ ತಿಮ್ಮಾಪುರ ಸಾಹೇಬ್ರದು. ಮಂಜು ಸರ್, ಅಲ್ಲ, ಈಗ ವಾಯ್ಸ್ ರೆಕಾರ್ಡ್ ಅಲ್ಲಿ ಮಂತ್ರಿಗಳನ್ನ ಸ್ಪಷ್ಟವಾಗಿ ಮಂತ್ರಿಗಳಿಗೆ ಏನ್ ತಲುಪಿಸಬೇಕು, ಮೇಲಾಧಿಕಾರಿಗಳಿಗೆ ಏನ್ ತಲುಪಿಸಬೇಕು ಅಂತೇಳಿ ವಾಯ್ಸ್ ರೆಕಾರ್ಡ್ ಅಲ್ಲಿ ಸ್ಪಷ್ಟವಾಗಿದೆ. ಇವರು ಭ್ರಷ್ಟಾಚಾರಕ್ಕೆ ಬೆಂಬಲವನ್ನ ಕೊಟ್ಕೊಂಡು ನಾನು ಕೂಡ ಬೇರೆಯವರು ಮಾಡ್ತಾ ಇದ್ದಾರೆ, ನಾನು ಕೂಡ ಮಾಡ್ತೀನಿ, ನಾನು ಒಬ್ಬರೇ ಮಾಡ್ತಾ ಇರೋದಲ್ಲ ಭ್ರಷ್ಟಾಚಾರನ ಅಂತೇಳಿ ಅಧಿಕಾರಿಗಳ ಮೇಲೆ ಎತ್ತಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಧಿಕಾರಿಗಳು ಇರ್ತಕ್ಕಂಥದ್ದು ಶಾಸಕಾಂಗದ ಕೆಳಗಡೆ ಕಾರ್ಯಾಂಗ ಕೆಲಸ ಮಾಡುತ್ತೆ. ಅಂದ್ರೆ ಇವ್ರ ಇಲಾಖೆಯಲ್ಲಿ ಇವ್ರಿಗೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ ಸಚಿವರಿಗೆ. ಇವರು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊಂಡು ಬೇರೆಯವರು ಮಾಡ್ತಾರೆ, ನಾನು ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ. ಪ್ರಾರಂಭದಿಂದ ಚರ್ಚೆ ಮಾಡ್ತಿದ್ದೀವಿ. ದಲಿತರು ಇಲ್ಲ, ನಿಮ್ ವಾಯ್ಸ್ ಹೋಗಲ್ಲ ಸರ್, ನಾನೇ ಕೇಳ್ತಿದ್ದೀನಿ ಪರವಾಗಿ. ದಲಿತ ಅನ್ನೋ ಕಾರಣಕ್ಕೆ ತಿಮ್ಮಾಪುರಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ ಸರ್. ಮಂಜಣ್ಣ, ದಲಿತರು ಯಾರಿಗಾರು ಭ್ರಷ್ಟಾಚಾರ ಮಾಡಿದವ್ರಿಗೆ ದಲಿತರು ಬೆಂಬಲ ಕೊಡ್ತಾರಾ? ಪರಮೇಶ್ವರ್ ಅವರು ದಲಿತರು, ಮಹದೇವಪ್ಪ ಅವರು ದಲಿತರು,
ಬೇರೆಯವರು ಕೂಡ ದಲಿತರಿದ್ದಾರೆ, ನಾವ್ಯಾಕೆ ಬೇರೆ ಟಾರ್ಗೆಟ್ ಮಾಡ್ತಾ ಇಲ್ಲ? KH ಮುನಿಯಪ್ಪ ಅವರು ಕೂಡ ದಲಿತರು. ನಾವು ದಲಿತರು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇರೋದಲ್ಲ. ಇವ್ರದ್ದು ಏನು ವಾಯ್ಸ್ ರೆಕಾರ್ಡ್ ಸಿಕ್ಕಿದೆ, ಅಧಿಕಾರಿ 25 ಲಕ್ಷ ಹಣನ ಸಿಗಾಕೊಂಡಿದ್ದಾನೆ. ಇದನ್ನೇ ಇಟ್ಕೊಂಡ್ಬಿಟ್ಟು ನಾವು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ದಲಿತರಾಗ್ಲಿ ಇನ್ನೊಂದು ಜಾತಿ ಆಗ್ಲಿ ನಮಗೆ ಬೇಕಾಗಿಲ್ಲ. ಜಾತಿನ ಎಳ್ತಂದಿರ್ತಕ್ಕಂಥದ್ದು ಅವರು. ಈ ಜನಾಂಗ ಆದ್ರೆ ಇಷ್ಟು ಕಡಿಮೆ, ಆ ಜನಾಂಗ ಆದ್ರೆ ಇಷ್ಟು ಕಡಿಮೆ ಅಂತಕ್ಕಂಥ ಜಾತಿಲೂ ಸಮೇತ ರೇಟ್ ನ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವ್ರ ಇಲಾಖೆ RB ತಿಮ್ಮಾಪುರ ಅವರು ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಪುನೀತ್ ಅವರೇ, ಅಧಿಕಾರಿಗಳ ಲೆವೆಲ್ ಅಲ್ಲಿ ನಡೀತಿದ್ಯಪ್ಪ ಭ್ರಷ್ಟಾಚಾರನೋ ಮತ್ತೊಂದೋ ಮಗದೊಂದು, ಅದನ್ನ ಸಚಿವರನ್ನ ಬ್ಲೇಮ್ ಮಾಡೋದು ಯಾಕೆ ಅನ್ನೋದು ಕಾಮನ್ ಪ್ರಶ್ನೆ ಕಾಂಗ್ರೆಸ್ನವ್ರ ಕಡೆಯಿಂದ. ಮೇಡಮ್, ಈಗ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಈಗ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಆಗ್ತಿದೆ. ಸಚಿವರು ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿಲ್ಲ? ಅವ್ರಿಗೆ ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ನಾನೇ ಪತ್ರ ಬರ್ದಿದ್ದೀನಿ, ಎಲ್ಲ ಇದೆ ಅಲ್ಲ ಮೇಡಮ್. ಯಾವಾಗ ಬರ್ದಿದ್ದೀರಾ ಮೇಡಮ್? ಆಗಸ್ಟ್ 30ನೇ ತಾರೀಕೆ ಬರ್ದಿದ್ದೀನಿ ಮೇಡಮ್, 2025. ಪ್ರತಿಯೊಂದು ದುಡ್ಡು ಎಣಿಸ್ತಿದ್ರು. ಒಂದ್ ನಿಮಿಷ, ಎಲ್ಲ ಪ್ರತಿಯೊಂದು ಮೇಲೂ ಮಾಡಿದ್ದೀನಿ. ಇಮೇಲ್ ಮಾಡಿದ್ದೀನಿ, ಪ್ರತಿಯೊಂದು ಸಾಕ್ಷಿನೂ ಕೊಟ್ಟಿದ್ದೀನಿ. ಇವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಒಬ್ಬ ಅಧಿಕಾರಿ DC-ಗೆ ನಾಗಶಯನ DC, ಅವ್ನು DC ಆಗಕ್ಕೆ ಅನಾಲಾಯಕ, ಅನ್ಫಿಟ್ ಒಬ್ಬ ಕಮಿಷನರ್ ಲೆಟರ್ ಬರೆದ್ರು 2 ತಿಂಗಳಾದ್ರೂ ವರದಿ ಯಾಕೆ ಕೊಟ್ಟಿಲ್ಲ? ಇನ್ವಾಲ್ವ್ಮೆಂಟ್ ಇಲ್ಲ, ಸರ್ಕಾರದವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ನೆನಪಿನ ಓಲೆ 3 ನೆನಪಿನ ಓಲೆ ಆಗಿದೆ. ಅಧಿಕಾರಿ ಯಾಕೆ ಕೊಟ್ಟಿಲ್ಲ? ಈಗ ರಾಜಕೀಯದವ್ರು ಇನ್ವಾಲ್ವ್ಮೆಂಟ್ ಇಲ್ಲ ಒಪ್ಕೋತೀನಿ, ಅವ್ರು ಹೇಳ್ತಾರೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಅವ್ರು ಹೇಳ್ಬೋದು, ನಾನು ಕಾಂಗ್ರೆಸ್ ಮುಖಂಡ, ನಾನು ಆಪ್ತ ಕಾಂಗ್ರೆಸ್ ಮುಖಂಡ ಕಾರ್ಯಕರ್ತ, ನಾನು ಹೇಳ್ತಿದ್ದೀರಾ? ಹೌದು, ತೋರಿಸ್ಬಿಡಿ. ಕಾಂಗ್ರೆಸ್ ಮುಖಂಡ, ನಾನು ಕಾಂಗ್ರೆಸ್ ಕಾರ್ಯಕರ್ತ. ನಾನು ಓಟು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ್ದಕ್ಕೂ ಹಾಕಿಲ್ಲ ನಾನು ಇದುವರೆಗೂ. ಇದಕ್ಕೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತ, ನನಗೆ ನ್ಯಾಯ ಸಿಕ್ಕಲ್ಲ, ಬೇರೆಯವ್ರು ಸಿಗ್ತಾರೆ. ಈಗ ಲಕ್ಷ್ಮೀನಾರಾಯಣ್ ಸರ್ ಇದ್ದಾರೆ, ರಿಯಾಕ್ಷನ್ ಅವ್ರ ಹತ್ರ ತಗೊಂಡು ಲಕ್ಷ್ಮೀನಾರಾಯಣ್ ಸರ್ ಅವ್ರು ಮಾತ್ರ. ಲಕ್ಷ್ಮೀನಾರಾಯಣ್ ಸರ್, ಥ್ಯಾಂಕ್ ಯು. ಲಕ್ಷ್ಮೀನಾರಾಯಣ್ ಸರ್, ಟಿಪ್ಪರ್ ಲಾಗ ಹಾಕಿದ್ರು ರಾಜೀನಾಮೆ ಪಡೆಯೋ, ನಿಮ್ಗೆ ಯಾರ್ದು ವಾಯ್ಸ್ ಹೋಗ್ತಿಲ್ಲ. ಲಕ್ಷ್ಮೀನಾರಾಯಣ್ ಸರ್, ಟಿಪ್ಪರ್ ಲಾಗ ಹಾಕಿದ್ರು ಕೂಡ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿದೆ ಸಚಿವ RB ತಿಮ್ಮಾಪುರೆ ಅವರ ಸ್ಟ್ಯಾಂಡ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು, ಇವತ್ತು ದಲಿತ ಕಾರ್ಡ್ ಏನೋ ಪ್ಲೇ ಮಾಡಿದ್ರು. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನ ಅನೇಕ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಸರ್. ಅದೇ ಅವರು ಬುಡಕ್ಕೆ ಬರುತ್ತೆ, ಸ್ವಲ್ಪ ಕಾಯಿರಿ. ಅಸೆಂಬ್ಲಿ ಎಲ್ಲ ಮುಗಿಯುತ್ತೆ, ಈಗ ಅವ್ರೇನು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಬುಡಕ್ಕೆ ಬರುತ್ತೆ. ಅದೆಲ್ಲ ಇದೆ, ಎಲ್ಲ ಆಡಿಯೋ ವಿಡಿಯೋ ಎಲ್ಲ ಇದೆ, ಬರುತ್ತೆ, ಸ್ವಲ್ಪ ಕಾಯಿರಿ. ಕಾಣಿಸ್ತೀವಿ ಎಲ್ಲ ಸುಮ್ನೆ ಉಡಾಪೆ ಮಾತುಗಳಾಡ್ಕೊಂಡು ಸುಳ್ಳು ಸದನಕ್ಕೆ ಸುಳ್ಳು ಮಾಹಿತಿ ಕೊಟ್ಕೊಂಡು. ಲಕ್ಷ್ಮೀನಾರಾಯಣ್ ಸರ್, ಇಲ್ಲಿರುವ ಪುನೀತ್ ಅವರು ಹೇಳ್ತಿದ್ದಾರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ, ನಾನು ಓಟ್ ಹಾಕ್ತಾ ಇದ್ದಿದ್ದೆ ಕಾಂಗ್ರೆಸ್ಗೆ, ನನಗೇನೆ ನ್ಯಾಯ ಸಿಕ್ತಿಲ್ಲ ಅಂತ. ನನಗೆ ನೆನಪಿರೋ ಹಾಗೆ ಲಕ್ಷ್ಮೀನಾರಾಯಣ್ ಸರ್, ನೀವು ಹೇಳಿದ್ರಿ ಕಾಂಗ್ರೆಸ್ ಮ್ಯಾನ್. ಅಲ್ಲಿ ಕೇಳಿ, ಅವರು ಕಾಂಗ್ರೆಸ್, ನಾನು ಕಾಂಗ್ರೆಸ್ ಅಲ್ಲಿ, ಅದ್ರಲ್ಲಿ ಯಾರು ಡಿನೈನ್ ಮಾಡಂಗಿಲ್ಲ. ನಾನು ಎಕ್ಸ್ ಕೌನ್ಸಿಲರ್ ಆಗಿದ್ದವನು, ಅದನ್ನ ಯಾರು ಹೇಳಿ. ಈಗ ಪಾರ್ಟಿ ಅವರು ಸುಮ್ನೆ ಯಾರೋ ಏನೋ ಇಲ್ಲಿ ಮೇಲೆ ತಗೊಳೋದ್ ಬೇಕಾಗಿಲ್ಲ. ನಾವು ಪಾರ್ಟಿಲಿ ಇದ್ದವ್ರೆ, ಪಾರ್ಟಿಗೆ ಡ್ಯಾಮೇಜ್ ಆಗ್ಬಾರ್ದು, ಎಲ್ಲಿವರೆಗೂ ಕಾಯ್ತೀವಿ? ನಮ್ಗೆ ತೊಂದರೆ ಆದ್ಮೇಲೆ ನಿನ್ ಪಾರ್ಟಿ ಕಟ್ಕೊಂಡು ನನಗೇನಾಗ್ಬೇಕು? ನಾನು ನಿನ್ ಪ್ರಶ್ನೆನೇ ಕೇಳಲ್ಲ. ಮಹೇಶ್ ಜಿ, 1 ನಿಮಿಷ ಕ್ವಿಕ್ ಆಗಿ 30 ಸೆಕೆಂಡ್. ನಟರಾಜ್ ಗೌಡ್ರೆ, ನಿಮ್ಮ ಕ್ಲೋಸಿಂಗ್ ರಿಮಾರ್ಕ್ಸ್, ಯಾಕಂದ್ರೆ ಇಬ್ರಿಬ್ರು ದೂರುದಾರರು ಕಾಂಗ್ರೆಸ್. ನಾನು ಹೇಳ್ತೀನಿ ನೋಡಿ, ಇಬ್ರು ದೂರುದಾರರದ್ದು ದೂರು ಕರೆಕ್ಟ್ ಆಗಿದೆ. ನಾವು ಅದು ತನಿಖೆಯನ್ನು ಮಾಡಿಸ್ಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ಸಿದ್ಧವಿದೆ, ತನಿಖೆ ಮಾಡಿಸ್ತಾ ಇದೆ. ಒಂದು. ಎರಡನೇದು, ಯಾವ ಅಧಿಕಾರಿ ಇವ್ರದ್ದು ಹಣ ತಗೊಂಡ, ಅವ್ನು ಯಾರು ಇವ್ರೇನು ದೂರ ಸಾಕ್ಷಿ ಕೊಟ್ಟರು, ಆ ಸಾಕ್ಷಿಗೆ ಕರೆಕ್ಟ್ ಆಗಿದೆ, ಹಂಗಾಗಿ ಅರೆಸ್ಟ್ ಆಗಿದ್ದಾರೆ. ಇದು ಬಿಟ್ಟು ಇನ್ನು ಫರ್ದರ್ ಇಲ್ಲ, ಅದೆಲ್ಲ ಗೊತ್ತಿಲ್ಲ, ಮಂತ್ರಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳುವಂತ ಮೂರ್ಖರಿದಾರಲ್ಲ ಬಿಜೆಪಿಯ ನಾಯಕರುಗಳು, ಅವರು ಏನೋ ಸಾಕ್ಷ್ಯ ಇದ್ರೆ ನಾನೇ ಧೈರ್ಯವಾಗಿ ಹೇಳ್ತೀನಿ, ತನಿಖೆ ಮಾಡಿಸ್ತೀವಿ, ಕ್ರಮ ಜರುಗಿಸ್ತೀವಿ, ನೀವು ಸಾಕ್ಷಿ ಕೊಡಿ. ಅದು ಬಿಟ್ಬಿಟ್ಟು ಭಜನೆ ಮಾಡೋದ್ರಿಂದ ರಾಜ್ಯದ ಹಿತ ಅಲ್ಲ, ಭಜನೆ ಮಾಡೋ ನಾಟಕವನ್ನ ಬಿಡಿ, ನೀವು ಪ್ರಾಸನ ಬಿಡಿ. ಅವ್ರ ಕಾರ್ಯಕರ್ತರು ಅವರು ಬೇರೆಯವರು ಅಂತ ಗೊತ್ತಿಲ್ಲ. ಅವರಿಗೆ ಒಂದು ಉದ್ದೇಶ ಅಂತ ಇದ್ದಂತ ಸಂದರ್ಭದಲ್ಲಿ
ಅವಶ್ಯಕ ಬಿತ್ತು ಅವ್ರು ರಾಜಕಾರಣ ಮಾಡಬೇಕು, ಹಣ ಮಾಡಬೇಕು ಅಂತಂದಾಗ ಕಾರ್ಯಕರ್ತನ ಹತ್ರನೂ ದುಡ್ಡು ಕಿತ್ಕೋತಾರೆ, ಕಾರ್ಯಕರ್ತನಿಗೂ ಗುಂಡಿಕ್ಕೊಂಡು ಕೊಲ್ತಾರೆ. ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂಗೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇನೆ. ಈ ಕ್ರಿಮಿನಾಲಜಿಲಿ ಒಂದು ಮಾತು ಹೇಳ್ತಾರೆ, ಕಾಸ್ ಆಫ್ ಆಕ್ಷನ್, ಯಾಕೆ ಈ ಕ್ರೈಮ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಮೊದಲು ಉದ್ದೇಶ ಹುಡುಕ್ತಾರೆ. ನೀವು ಇದನ್ನೆಲ್ಲ ಬೇಕಾದ್ರೆ ಹುಡ್ಕೊಂಬನ್ನಿ. ಈ ಯಾಕೆ ಕರ್ನಾಟಕದಲ್ಲಿ ಪದೇ ಪದೇ ಈ ಲಂಚ ಭ್ರಷ್ಟಾಚಾರ ನಡೀತಿದೆ ಕಾಸು ಹುಡ್ಕೊಂಡು ಹೋದ್ರೆ ಇದು ಎಲ್ಲಿಗೆ ಹೋಗಿ ತಲುಪತ್ತೆ ಅಂತಂದ್ರೆ, ನಾನು ಮೊದಲು ಹೇರೋ ಮಾಡ್ದಲ್ಲ, ಇವರ ಹೈಕಮಾಂಡ್ಗೆ ಹೋಗಿ ತಲುಪತ್ತೆ. ಥ್ಯಾಂಕ್ ಯು. ಚರ್ಚೆಗೆ ಸಮಯ ಇದ್ದದಷ್ಟೇ. ಬಡವರ ಮಧ್ಯಮ ವರ್ಗದವರ ಬೆವರಿನ ಹಣ ಟ್ಯಾಕ್ಸ್ ರೂಪದಲ್ಲಿ ಸಲ್ಲಿಕೆ ಆಗ್ತಾ ಇದೆ. ಸರ್ಕಾರದ ಖಜಾನೆಗೆ ಸಲ್ಲಿರುವ ದುಡ್ಡು ವಾಪಸ್ ಜನರಿಗೆ ಹೋಗಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಆಡಳಿತ ವರ್ಗ ಇರಬೇಕು. ಹಾಗಾಗ್ತಿಲ್ಲ ಅನ್ನೋ ಆರೋಪ ಮೇಲೆ ಮೇಲೆ ಬರ್ತಿರುವಾಗ ವಿರೋಧ ಪಕ್ಷಗಳ ಜವಾಬ್ದಾರಿ ಹೆಚ್ಚಾಗಬೇಕು, ಆಡಳಿತ ಪಕ್ಷಗಳ ಕಿವಿ ಚುರುಕಾಗಬೇಕು. ಹೀಗಾಗ್ಲಿ ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.